ಹಾಯ್, ಹಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೀಸನಿಂಗ್ ಕ್ವಶನ್ ಪೇಪರ್ 6ನೇ ಸೆಟ್ಟನ್ನು ಬಿಡಿಸ್ತಾ ಇದ್ದೀನಿ. ಎಲ್ಲರೂ ಈ ಕ್ವಶನ್ ಪೇಪರ್ ಸೀರೀಸನ್ನು ಫಾಲೋ ಮಾಡಿ. ಯಾಕಂತಂದರೆ ನೀವು ಎಷ್ಟು ಕ್ವಶನ್ ಪೇಪರನ್ನು ಮಾಡ್ತಿರಲ್ಲ ಅಷ್ಟು ನೀವು ಸಿಲೆಬಸನ್ನು ಜಲ್ದಿ ಕವರ್ ಮಾಡ್ಕೊತೀರಿ. ಒಂದೊಂದು ಚಾಪ್ಟರ್ ವೈಸ್ ನೀವು ಮಾಡೋಕ್ಕಂತಂದ್ರೆ ಭಾಳ ಟೈಮ್ ಇರ್ತೇನಂತೆ. ಅದಕ್ಕೋಸ್ಕರ ಕ್ಲಾಸನ್ನು ನೀವು ಕ್ವಶನ್ ಪೇಪರ್ ವೈಸ್ ಮಾಡಿ. ಅದಕ್ಕೋಸ್ಕರ ನೀವು ಒಂದು 10ರಿಂದ 15 ಕ್ವಶನ್ ಪೇಪರ್ ಬಿಡಿಸಿದ್ರೆ ಆಲ್ಮೋಸ್ಟ್ ನೀವು 70% ಸಿಲೆಬಸ್ ಅಂತೂ ಮಾಡ್ತೀರಿ. ಅದಕ್ಕೋಸ್ಕರ ಎಲ್ಲ ಕರೆಕ್ಟಾಗಿ ನಾನು ಹೇಳೋ ಮೆಥಡ್ಗಳನ್ನು ಫಾಲೋ ಮಾಡಿ. ಮತ್ತು ನಾನು ಎಲ್ಲೆಲ್ಲಿ ನಿಮಗೆ ಶಾರ್ಟ್ಕಟ್ಗಳನ್ನು ಹೇಳ್ತೀನಿ, ಮತ್ತು ಯಾವ್ಯಾವ ಕ್ವಶನನ್ನು ನಾನು ಯಾವ ಥರ ಥಿಂಕ್ ಮಾಡಿ ಬಿಡಿಸ್ಬೇಕು ಅಂತಂದು ಹೇಳ್ಕೊಡ್ತೀನಿ. ಯಾವ ಥರ ಥಿಂಕ್ ಮಾಡಬೇಕು. ಈಗ ನೋಡಿ, ಒಂದೊಂದು ಕ್ವಶನ್ ಪೇಪರನ್ನು ಬಿಡಿಸಿದ್ರೆ ಡೈರೆಕ್ಟಾಗಿ ನಾವು ಆನ್ಸರನ್ನು ಹೇಳಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ನಾವು ಮೈಂಡಲ್ಲಿ ಯಾವ ರೀತಿ ಥಿಂಕ್ ಮಾಡಬೇಕು ಅಂತಲೂ ಹೇಳಬೇಕು. ಯಾಕಂದ್ರೆ ನಾವು ಯಾವ ರೀತಿ ಮೊದಲು ಥಿಂಕ್ ಮಾಡ್ತೀವಿ, ಒಂದೊಂದು ಥಿಂಕಿಂಗ್ನಾಗ ತಪ್ಪು ಆಗ್ತಿರ್ತೈತಿ. ಅದನ್ನು ತಪ್ಪು ಹೆಂಗೆ ಆಗ್ತೈತಿ, ತಪ್ಪು ಆಗಬಾರ್ದಂಗೆ ನಾವು ಥಿಂಕಿಂಗ್ ಹೆಂಗೆ ಪ್ರೊಸೆಸ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಜಲ್ದಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ, ಈಗ ನಾವು ಕ್ವಶನ್ ಪೇಪರನ್ನು ನೋಡೋಣ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ದಿನ ಒಂದು ಕ್ವಶನ್ ಪೇಪರನ್ನು ಬೈ ಮಾಡಿರಿ, ಮತ್ತು ಟೆಕ್ಸ್ಟ್ ಬುಕ್ ಸೀರೀಸ್ಗಳನ್ನು ಬೈ ಮಾಡಿರಿ. ಆನ್ಲೈನ್ ಟೆಕ್ಸ್ಟ್ ಬುಕ್ ಸೀರೀಸನ್ನು ಬೈ ಮಾಡಿ ಅದನ್ನು ಆದಷ್ಟು ನೀವು ಕ್ವಶನ್ ಪೇಪರ್ ಬಿಡ್ಸಾಕತ್ತೀನಿ. ನೀವು ಕ್ವಶನ್ ಪೇಪರನ್ನು ಬಿಡ್ಸೋಕೆ ಟ್ರೈ ಮಾಡಿ. ಅಲ್ಲಿ ಟೆಕ್ಸ್ಟ್ ಬುಕ್ ಒಳಗೆ ಸಿಗ್ತಾವೆ ನಿಮ್ಗೆ ಆದಷ್ಟು ಟೆಸ್ಟ್ಗಳನ್ನು ಕೊಡೋಕೆ ಟ್ರೈ ಮಾಡಿರಿ. ನೀವು ಆನ್ಲೈನ್ ಟೆಸ್ಟ್ ಕೊಡ್ತಿರಲ್ಲ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ನೀವು ಟೈಮ್ ಕನ್ಸಂಪ್ಷನ್ ಅದೇ ನಿಮ್ಗೆ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನೀವು ಡೈರೆಕ್ಟ್ ಬುಕ್ನಾಗ ಬಿಡಿಸೋದಕ್ಕಿಂತ ಟೈಮ್ಗೆ ಬೈಂಡಾಗಿ ನೀವು ಕ್ವಶನನ್ನು ಬಿಡಿಸ್ಬೇಕು. ಯಾಕಂತಂದ್ರೆ ನೀವು ಲಾಸ್ಟ್ ಇಲ್ಲಿ ಎಕ್ಸಾಮ್ನಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಟೈಮ್ನ ಮೇನ್ ಇರ್ತದೆ. ಟೈಮ್ ಅತಿ ಕಡಿಮೆ ಟೈಮ್ನೊಳಗೆ ಹೆಚ್ಚಿಗೆ ಬಿಡಿಸ್ಬೇಕಾಗತ್ತೆ. ಅದರ ಸಲುವಾಗಿ ನೀವು ಈ ಕ್ವಶನ್ ಪೇಪರನ್ನು ಆನ್ಲೈನನ್ನು ಬಿಡ್ಸೋಕೆ ಟ್ರೈ ಮಾಡಿರಿ. ಈಗ ಕ್ವಶನ್ ಪೇಪರನ್ನು ಬಿಡಿಸೋಣ. ನೆಕ್ಸ್ಟ್ 1ನೇ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ 9ರಿಂದ 17 ಹೋಗಿದೆ. 1ನೇ ಕ್ವಶನ್ ನೋಡ್ರಿ, ಇಲ್ಲಿ 9ರಿಂದ 17 ಹೋಗಿದೆ. 17ರಿಂದ ಎಷ್ಟಾಗಿತ್ತು ಗೊತ್ತಿಲ್ಲ. ಇಲ್ಲಿ ಎಷ್ಟು ಗ್ಯಾಪ್ ಐತಿ? 9ರಿಂದ 17 ಅಂದರೆ 8 ಗ್ಯಾಪ್ ಐತಿ. ಇಲ್ಲಿಂದ ಎಷ್ಟೈತಿ ಗೊತ್ತಿಲ್ಲ ನಮ್ಗೆ. ಇಲ್ಲಿಂದ ಎಷ್ಟು ಗ್ಯಾಪ್ ಐತಿ? 9ರಾಗ 7 ತೆಗೀರಿ, 2 ಉಳಿತು. 8ರಾಗ 5 ತೆಗೀರಿ, ಎಷ್ಟು ಉಳಿತು? 3 ಉಳಿತು. ಅಂದರೆ ಇಲ್ಲಿ 32 ಬಂತು. ಇಲ್ಲಿ 9ರಾಗ 9 ತೆಗೀರಿ, 0 ಬಂತು. 12ರಾಗ 8 ತೆಗೀರಿ, 4 ಬಂತು. ಅಂದ್ರೆ ಇದು ಹೆಂಗೆ ಕಾಣಕತ್ತೈತಿ ನಂಬರ್ನಾಗ? ಇಲ್ಲಿ 8 ಐತಿ, ಇಲ್ಲಿ 32 ಐತಿ, 40 ಐತಿ. ಅಂದ್ರೆ ಇದು 8ರ ಮಗ್ಗಿ ನಡೆಯಾಕತ್ತೈತಿ. ಇಲ್ಲಿ 8ರ ಮಗ್ಗಿ ಒಳಗೆ ನಡೆಯಾಕತ್ತಾವ. ಯಾಕಂದ್ರೆ 8 4 32, ಇದು 8 ಇಲ್ಲೇ 40 ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 8 2 16 ಮಾಡ್ಕೋತೀನಿ. 8 2 16, 8 3 24. ಓಕೆ, ಈಗ ನೋಡ್ರಿ 7 ಐತಿಲ್ಲ, 7ಕ್ಕೆ 6 ಸೇರಿಸಿದ್ರೆ ಎಷ್ಟಾಗುತ್ತೆ? ಇಲ್ಲಿ 3 ಬರುತ್ತೆ. ಅನಂತರ ಅಂದ್ರೆ 7ಕ್ಕೆ 6 ಸೇರಿಸಿದ್ರೆ 13 ಬರುತ್ತೆ. 1 + 1 ಅಂದ್ರೆ 2, 13 ಬರುತ್ತೆ. ಇಲ್ಲೊಂದು 1 ಐತಿ, 2 ಇಲ್ಲಿ ನೋಡ್ರಿ 17 ಐತಿ, 16 ಐತಿ. 7ಕ್ಕೆ 6 ಸೇರಿಸಿದ್ರೆ 13 ಬರುತ್ತೆ, 33 ಬರುತ್ತೆ. ಆನ್ಸರ್ 33 ಐತಿ. ಓಕೆ, ಇಲ್ಲಿ 33 ಬರುತ್ತೆ. 3ಕ್ಕೆ 4 ಸೇರಿಸಿದ್ರೆ 7 ಬರ್ತೈತಿ. ಅಂದರೆ ಇದು ಕರೆಕ್ಟ್ ಐತೆ ಅನ್ನಂಗೆ ಅರ್ಥ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಆನ್ಸರ್ 33. ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ನೋಡ್ರಿ, ಏನೇನು ವಾಯ್ದಿಂದ ಸಿಗೆ ಹೋಗ್ಯಾನ. ಎಷ್ಟು ಇನ್ಕ್ರೀಸ್ ಆಗೈತಿ? Z ABCD ಅಂದರೆ 4 ಇನ್ಕ್ರೀಸ್ ಆಗೈತಿ. ಇಲ್ಲಿಂದ ಗೊತ್ತಿಲ್ಲ ಎಷ್ಟು ಅಂತಂದ್ರೆ, ಇಲ್ಲೂ ಗೊತ್ತಿಲ್ಲ ಎಷ್ಟು ಅಂತಂದ್ರೆ. ಆನಂತರ ನಾವು Kದಿಂದ ಓಕೆ ಹೋಗೋಣ. K11 O15 ಅಂದ್ರೆ ಇಲ್ಲೂ 4 ಹೆಚ್ಚಾಗೈತೆ. ಅಂದ್ರೆ ಎಲ್ಲಾದ್ರೂ 4 ಇನ್ಕ್ರೀಸ್ ಮಾಡ್ಯಾನ ಅಂತ ತಿಳ್ಕೊಳ್ಳಿ. ಈಗ Cದಿಂದ ಇದಕ್ಕೆ ಹೋಗ್ಬೇಕಾದ್ರೆ C3 ಬರ್ತೈತಿ. 3ಕ್ಕೆ 4 ಸೇರಿಸಿದ್ರೆ 7 ಆಗ್ತೈತಿ. 7 = G ಬರ್ತೈತಿ. Gದಾಗ ಯಾವುದಾವು? ಓಕೆ, ಇಲ್ಲೊಂದೈತಿ, ಇಲ್ಲೊಂದೈತಿ. ಅಂದರೆ ಇವೆರಡು ಕ್ಯಾನ್ಸಲ್ ಆದವು. ಆನಂತರ ಈಗ ನೋಡ್ರಿ, ಈಗ ನೆಕ್ಸ್ಟ್ ನಾವು ಇದನ್ನು ನೋಡ್ಕೊಂಡು F ಐತಿ, ಇಲ್ಲಿ I ಐತಿ, ಇಲ್ಲಿ Y ಐತಿ. ಈಗ ನೋಡ್ರಿ, Yದಿಂದ Iಗೆ ಹೋಗ್ಯಾನ. Y 25 ಐತಿ, ಈ 25 ಐತಿ, ಇದು 9 ಐತಿ. ಅಂದರೆ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗೈತಿ? 26 ಅಂದ್ರೆ Z + 9 ಅಂದರೆ 10 ಇನ್ಕ್ರೀಸ್ ಆಗೈತಿ. 10 ಇನ್ಕ್ರೀಸ್ ಆಗೈತಿ. ಅಂದರೆ ಇವು 21 ಇಲ್ಲಿ 5 ಐತಿ. 21 ಅಂದರೆ ಇಲ್ಲಿ 5 ಇನ್ಕ್ರೀಸ್ ಆಯಿತು. 5 + ಇದು 5 10 ಇನ್ಕ್ರೀಸ್ ಆಯಿತು. ಎಲ್ಲಾದ್ರೂ 10 ಇನ್ಕ್ರೀಸ್ ಆಯಿತು. ಅಂದರೆ ನಾನು ಇಲ್ಲಿಂದ ಇದಕ್ಕೆ ಆ್ಯಡ್ ಮಾಡ್ತೀನಿ. ಒಂದು ನಿಮಿಷ. ಇಲ್ಲಿಂದ ಈ ನೆಕ್ಸ್ಟ್ ಇಲ್ಲಿಂದ
ಈ ಕಡೆ ನೆಕ್ಸ್ಟ್ ಈ ಫಸ್ಟ್ನೇ ಹತ್ತಕ್ಕೆ ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಈದಿಂದ ನೆಕ್ಸ್ಟ್ 10 ಕೂಡಿಸ್ರಿ. ಈ 5 ಪ್ಲಸ್ 10 ಸೇರಿಸ್ರೆ 15 ಆಗುತ್ತೆ. 15 ಈಕ್ವಲ್ ಟು ಓ ಬರ್ಬೇಕು ಲಾಸ್ಟ್. ಇಲ್ಲೂ ಹೋಯ್ತು, ಇಲ್ಲೂ ಹೋಯ್ತು. ಇದನ್ನು ನೋಡ್ಕೋಬೇಕು ನಾವು ಆ್ಯಕ್ಚುಲಿ. ಇದನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಜಲ್ದಿ. ಯಾಕಂದರೆ F6 ಐತಿ, ಆನಂತರ R18 ಐತಿ. F6 R18. ಅದಕ್ಕೇನು ಮಾಡೋದು, ಇದ್ರಾಗ ಗ್ಯಾಪ್ ಎಷ್ಟು ಬರೈತಿ, 18ರಾಗ ತೆಗೆದ್ರೆ 12 ಬರೈತಿ. 12 ಸೇರಿಸ್ಬೇಕು ನಾವು. ಈಗ ಎಲ್ಲದ್ರಾಗ 12 ಸೇರ್ಸಕ್ಕೆ ಹೋಗೋಣ. ಇಲ್ಲಿಂದ 6ರಿಂದ ಇದಕ್ಕೆ 12 ಸೇರಿಸ್ರಿ. 6 ಅಂದರೆ 18. 18ಕ್ಕೆ ಪ್ಲಸ್ 12 ಸೇರಿಸ್ಬೇಕು. 18 ಅಂದರೆ 6 ಐತಿ. ಈಗ ನಾನು ಪ್ಲಸ್ 8 ಸೇರಿಸ್ತೇನೆ. ಯಾಕಂತಂದ್ರೆ 26 ಆಗುತ್ತೆ. 26 ಅಂದರೆ ಜಡ್ ಆಯ್ತು. 8 ಸೇರಿಸಿನ ಅಂದ್ರೆ ಇನ್ನು ಎಷ್ಟು ಉಳಿತೈತಿ, 4 ಉಳಿತೈತಿ. 12ರಾಗ ಇದು 12 ಐತಿ, 12ರಾಗ 8 ಸೇರಿಸಿನಿ. 8 ಸೇರಿಸ್ರೆ ಇನ್ನು 4 ಉಳಿತೈತಿ. 4ಅನ್ನು ಈಗ ಜಡ್ ಐತಿ, ಜಡ್ಗೆ 4 ಸೇರಿಸ್ರೆ ಡಿ ಬರ್ಬೇಕಿಲ್ಲ. ಯಾಕಂದ್ರೆ ಡಿ ಈಕ್ವಲ್ ಟು 4. ಇಲ್ಲಿ 3ನೇದು ಡಿ ಐತಿ, ಆನ್ಸರ್ 3 ಬರ್ತೈತಿ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗಿಬಿಡ್ತೈತಿ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ನೊಂದು ಸಲ ನೀವು ತಿಳಿಯೋದಂದ್ರೆ ಇನ್ನೊಂದು ಸಲ ಹೇಳ್ತೀನಿ. ಯಾಕಂದ್ರೆ ಕನ್ಫ್ಯೂಸ್ ಭಾಳ ಆದಂಗೆ ಆಗಿರ್ಬೋದು ನಿಮಗೆ. ಇನ್ನೊಂದು ಸಲ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಏನು ಮಾಡ್ಯಾನ, 4 ಇನ್ಕ್ರೀಸ್ ಮಾಡ್ಯಾನ. ಇಲ್ಲಿಂದ 4 ಇನ್ಕ್ರೀಸ್ ಮಾಡ್ಯಾನ. ಹಾಗಾಗಿ ಈ 4 ಇನ್ಕ್ರೀಸ್ ಆದರೆ C3 + 4 ಅಂದರೆ G ಬರಬೇಕು. ಹಾಗಾಗಿ ಇದು ಹೋಗುತ್ತೆ. ಆನಂತರ ಈಗ ಇದನ್ನು ತೊಗೋಬೇಡ ನಾವು, ಯಾಕಂತಂದ್ರೆ ಇಲ್ಲಿ 2 ಸೇಮ್ ಅದಾವೆ. ಸೇಮ್ ಇದು ತೊಗೋಬೇಡ. ಈಗ ಏನು ಮಾಡೋಣ, ಮೊದಲು ಆಪ್ಷನ್ಗಳು ನೋಡ್ಕೊತಿರ್ಬೇಕು ನಾವು. ಆಪ್ಷನ್ ನೋಡ್ರೆ ಜಲ್ದಿ ಗೊತ್ತಾಗತ್ತೆ. ಈಗ F ತೊಗೊಂಡು Fದಿಂದ 6ಕ್ಕೆ ಹೋಗ್ಬೇಕಾದ್ರೆ ಎಷ್ಟಾಗ್ತೈತಿ, F6 R18 ಅಂದರೆ ಎಷ್ಟು ಇನ್ಕ್ರೀಸ್ ಆಯ್ತು, 12 ಇನ್ಕ್ರೀಸ್ ಆಯ್ತು. ಹಂಗೆ ಇದ್ರಾಗೂ 12 ಇನ್ಕ್ರೀಸ್ ಮಾಡಿರಿ. ಇಲ್ಲಿಂದ ಇಲ್ಲಿ 12 ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇಲ್ಲಿ R18 ಐತಿ, 18ಕ್ಕೆ ಪ್ಲಸ್ 12 ಮಾಡ್ಬೇಕು. ಪ್ಲಸ್ 12 ಮಾಡ್ಬೇಕಂತಂದ್ರೆ ಏನು ಮಾಡ್ತೀನಿ, 18 ಪ್ಲಸ್ 6 ಬರುತ್ತೆ. 18 ಪ್ಲಸ್ 8 ಮಾಡ್ತೀನಿ. ಯಾಕಂದರೆ ನಾನು ಜಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಜಡ್ ತಕ್ಕ ತೊಗೋಬೇಕಂದ್ರೆ 8 ಸೇರಿಸಿದ್ರೆ ಜಡ್ ಆಗುತ್ತೆ. ಅದು ಈಗ 8 ಸೇರಿಸಿದ್ರೆ ಜಡ್ ಆಗುತ್ತೆ, 26 ಆಗುತ್ತೆ. ಆನಂತರ ಇನ್ನು ಉಳಿದಿದ್ದು ಎಷ್ಟು, 12ರಾಗ 8 ಸೇರಿಸಿನಿ. ಇನ್ನು ಎಷ್ಟು ಉಳಿತೈತಿ, 4 ಉಳಿತೈತಿ. ಆ 4 ಜಡ್ 4 ಸೇರಿಸ್ಬೇಕು. ಜಡ್ದಾಗ 4 ಸೇರಿಸಿದ್ರೆ ಎಷ್ಟು ಬರ್ತೈತಿ, ಡಿ ಬರ್ತೈತಿ. ಅಂದರೆ 3ನೇದು ಅಕ್ಷರ ಡಿ ಬರಬೇಕು. ಅದಕ್ಕಾಗಿ ಆನ್ಸರ್ ಇದಾಗುತ್ತೆ ಇಷ್ಟೇ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿರಿ, ಇದನ್ನ ಲಾಸ್ಟ್ ಮೂಮೆಂಟಿಗೆ ಬಿಡಿಸಿದ್ರೆ ಭಾಳ ಒಳ್ಳೆಯದು. ಯಾಕಂತಂದ್ರೆ ನಿಮ್ಗೆ ಟೈಮ್ ತಿಂತಿತ್ತಂದ್ರೆ, ಇಲ್ಲ ನಿಮ್ಗೆ ಜಲ್ದಿ ಬಿಡ್ಸಕ್ಕೆ ಬರ್ತಿತ್ತಂದ್ರೆ ಈ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಇನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಜಿಯಾಗಿ ಬಿಡಿಸ್ಬೋದು. ನೀವು ಪ್ರಾಕ್ಟೀಸ್ ಮಾಡೋದೇ ಬರೋದೇ ಇಲ್ಲಿದೆ. ಅದಕ್ಕೋಸ್ಕರ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡೋಕೆ ನೋಡಿರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನು ಭಾಳ ಟಫ್ ಇರೋಂಗಿಲ್ಲ. ಯಾಕಂದರೆ SSCಗಳು ಭಾಳ ಟಫ್ ಕೇಳೋಂಗಿಲ್ಲ, ಬಟ್ ಬ್ಯಾಂಕಿಂಗ್ಗಳು ಭಾಳ ಟಫ್ ಕೇಳ್ತಾರೆ. ಬ್ಯಾಂಕಿಂಗ್ ನಾನು ಬ್ಯಾಂಕಿಂಗ್ ಓದಿ ಬಂದಿರೋದು ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಈ ಸಿಟ್ಟಿಂಗ್ ಅರೇಂಜ್ಮೆಂಟು ಬ್ಯಾಂಕಿಂಗ್ನಾಗ ಒಂದು ಕ್ವಶನ್ದಾಗ 5 ಕ್ವಶನ್ ಕೇಳ್ತಾರೆ ಅವರಲ್ಲಿ. ಬಟ್ ಈ SSCದಾಗ 1 ಕ್ವಶನ್ ಕೇಳೋದ್ರಿಂದ ಭಾಳ ಈಸಿಯಾಗಿ ಕೇಳ್ತಾರೆ. ಇಲ್ಲಿ ನೋಡಿರಿ ಏನು ಹೇಳ್ಯಾನ, 8 ಪೀಪಲ್ ಅದಾರ, ABCDEFGH ಅಂತಂದ. ಅವ್ರು ಏನು ಮಾಡ್ತಾರೆ, ಸ್ಟ್ರೇಟ್ ಲೈನ್ದಾಗ ಕುಂತಾರೆ. ಅವರು ಸ್ಟ್ರೇಟ್ ಲೈನ್ದಾಗ ಕೂತ ನಾರ್ತ್ ನೋಡಕತ್ತಾರ. ಅಂದ್ರೆ ನಾರ್ತ್ ಕಡೆ ಉತ್ತರಾಭಿಮುಖವಾಗಿ ಕುಂತಾರೆ. ನಂಗೆ ಉತ್ತರಾಭಿಮುಖವಾಗಿ ನೋಡತ್ತಾರೆ. 3 ಪೀಪಲ್ ಸಿಟ್ ಟು ದ ರೈಟ್ ಆಫ್ ಎ ಅಂತ. ನಾನೀಗ 8 ಮಂದಿ ಲೈನ್ ಹಾಕೋತಾರೆ. 1 2 3 4 5 6 7 8 ಮಂದಿ ಆದ್ರೆ ಈಗ ನೋಡ್ರಿ, ಈಗೇನು ಮಾಡ್ತೀನಿ ನಾನು, ಈ ಒಂದು ಸೈಡ್ ಬರ್ಕೋಬೇಕು ನಾವು ಅದನ್ನ. ಯಾಕಂತಂದ್ರೆ ಇಲ್ಲಿ ಯಾವುದು ಈಜಿ ಇರುತ್ತೆ ಅದನ್ನ ಮೊದಲು ಫಿಲ್ ಮಾಡೋಣ. ಓನ್ಲಿ 3 ಪೀಪಲ್ ಸಿಟ್ ಟು ದ ರೈಟ್ ಆಫ್ ಎ. ಏನು ರೈಟ್, 3 ಮಂದಿ ಕುಂತಾರೆ ಅಂತ ಹೇಳ್ತಾರೆ. ಅಂದರೆ ರೈಟ್ ಸೈಡ್ ಇಲ್ಲಿ ನಾರ್ತ್ ಅಂದರೆ ಈ ಕಡೆ, ಇದು ನಾರ್ತ್ ಆತಂದ್ರೆ ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಈಗ ನೋಡಿ, ಇಲ್ಲಿ 3 ಪೀಪಲ್ ರೈಟ್, ಏನು ರೈಟ್ ಅಂದರೆ ರೈಟ್ ಅಂದರೆ ಈ ಕಡೆ ಬರ್ತೈತಿ, ಇಲ್ಲಿ ಈ ಕಡೆ. ಅದಕ್ಕೆ ನಾನು ಏನ ಇಲ್ಲಿ ಕುಣಿಸ್ತೇನೆ. ಇವ್ನು ಮುಂದೆ ಈ ಕಡೆ ರೈಟ್ ಆಗ್ತೈತಿ. ಅದಕ್ಕಾಗಿ 1 2 3 ಇವ್ರು 3 ಮಂದಿ ಕುಂತಾರೆ ಕಡೆ. ಆನಂತರ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ನಡುವೆ ಒಬ್ಬ ಕುಂತಾನೆ. ಹಿಂಗೂ ಕುಂದಿರ್ಬೋದು. ಇನ್ನೊಂದು ವೇ ಏನಾಗ್ತೈತಿ, ಹಿಂಗೂ ಕುಂದಿರ್ಬೋದು. ಅಂದರೆ ಈ ಕಡೆ ಬಿ ಈ ಕಡೆ ಒಮ್ಮೆ ಕುಂದಿರ್ಬೋದು ಅಥವಾ ಈ ಕಡೆ ಕುಂದಿರ್ಬೋದು. ಈಗ ನೋಡಿರಿ, ನಾನು ಮುಂದಿನ ಓದ್ತೇನೆ. ಆನಂತರ ಓನ್ಲಿ 4 ಪೀಪಲ್ ಸಿಟ್ ಬಿಟ್ವೀನ್ ಬಿ ಆ್ಯಂಡ್ ಡಿ. ಬಿ ಮತ್ತು ಡಿ ನಡುವೆ ಎಷ್ಟು ಮಂದಿ ಕುಂತಾರೋ, 4 ಮಂದಿ ಕುಂತಾರೆ ಅಂತ ಹೇಳ್ತಾನೆ. ಈಗ ನಾನು ಬಿನ ಇಲ್ಲಿ ಕುಣಿಸಿ ನೋಡ್ತೀನಿ. ಬಿ ಇಲ್ಲಿ ಕುಂತಂದ್ರೆ ಎ ಮತ್ತು ಬಿ ನಡುವೆ ಒಬ್ಬ ಕುಂತಾನೆ ಅಂತ ಹೇಳ್ತಾನೆ. ಬಿ ಇಲ್ಲಿ ಕುಣಿಸ್ತೇನೆ. ಅಂದರೆ ಇಲ್ಲಿ ಎ ನಡುವೆ ಮತ್ತು ಬಿ ನಡುವೆ ಇಲ್ಲಿ ಈ ಕಂಡೀಷನನ್ನು ನಾವು ಈ ಥರ ಫಾಲೋ ಮಾಡಿ ನೋಡೋಣ.
ಇಲ್ಲಿ ಬಿ ಕುಣಿಸಿದ್ನ ಅಂದ್ರೆ ಅವೇನು ಹೇಳ್ತಾನೆ ಇಲ್ಲಿ 4 ಮಂದಿ ಕುಂದಿರ್ಬೇಕಂತ. 4 ಮಂದಿ ಕುಂದ್ಬೇಕು 1 2 3 4 ಆನಂತರ ಡಿ ಇಲ್ಲಿ ಬರಕತ್ತ. ಒಂದು ಚಾನ್ಸ್ ಇದೆ ಡಿ ಇಲ್ಲಿ ಬರ್ಬೋದು. ಆನಂತರ ಎಫ್ ಇಸ್ ಇಟ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಡಿ. ಡಿ ಇಲ್ಲಿ ಕೂತಂದ್ರೆ ಎಫ್ ಏನು ಮಾಡ್ತಾನು ಡಿನ ಇಮಿಡಿಯೇಟ್ ರೈಟಾಗಿ ಕುಂತಾನ ಅಂತ ಹೇಳ್ತಾನೆ. ಅಂದರೆ ಡಿ ಇಲ್ಲಿ ಲಾಸ್ಟ್ ಕೂತಂದ್ರೆ ಎಫ್ ಕುಂದ್ರಾಗ ಜಾಗ ಉಳಿಯಂಗಿಲ್ಲ. ಅದ್ರ ಸಂಬಂಧ ನಾನು ಬಿ ಇಲ್ಲಿ ಕುಂದಿರ್ಸಬಾರ್ದು ಅಂದಂಗೆ ಆತ. ಅದಕ್ಕಾಗಿ ಏನು ಮಾಡ್ತೀನಿ ಇಲ್ಲಿ ಬಿಟ್ಟೆ ಬಿನ ಇಲ್ಲಿ ಕುಣಿಸ್ತೀನಿ. ನಾನು ಬಿ ಇಲ್ಲಿ ಕುಂತಾನೆ, ಅದ್ರ ಸಂಬಂಧ ಇಲ್ಲಿ ಡಿ ಬರೋಂಗಿಲ್ಲ. ನಾನು ಏನು ಮಾಡ್ತೀನಿ ಈಗ ಡಿನ 1 2 3 4 ಮಂದಿ ಕುಂತ್ರೆ ಇಲ್ಲಿ ಡಿನ ಕುಣಿಸ್ತೀನಿ. ಇಲ್ಲಿ ಡಿನ ಕುಣಿಸಿನ ಅಂದ್ರೆ ಡಿನ ಹತ್ರನ ಎಫ್ ಕುಂತಾನು, ರೈಟ್ ಸೈಡ್ ಕುಂತಾನೆ. ಅದಕ್ಕಾಗಿ ನಾನು ಇಲ್ಲಿ ಎಫನ್ನು ಕುಣಿಸ್ತೀನಿ. ಓಕೆ, ಈಗ ನೋಡ್ರಿ ಸಿ ಈಸ್ ಎಫ್ ಇಸ್ ಸಿಟ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಡಿ ಆತ. ಸಿ ಈಸ್ ನೈದರ್ ಆ್ಯನ್ ಇಮಿಡಿಯೇಟ್ ನೈಬರ್ ಆಫ್ ಬಿ ಆರ್ ಡಿ. ಸಿ ಏನು ಮಾಡ್ತಾನೋ ಸಿ ಇಲ್ಲೂ ಬರೋಂಗಿಲ್ಲ, ಯಾಕಂದ್ರೆ ಡಿನ ಹತ್ರನೂ ಬರೋಂಗಿಲ್ಲ, ಆನಂತರ ಈನ ಹತ್ರನೂ ಬರೋಂಗಿಲ್ಲ. ಇ ಎಲ್ಲಿದಾನಂತ ನೈದರ್ ಬಿನ ಹತ್ರನೂ ಬರೋಂಗಿಲ್ಲ, ಡಿನ ಹತ್ರ ಬರೋಂಗಿಲ್ಲ. ಬಿ ಹತ್ರ ಬರೋಂಗಿಲ್ಲ ಅಂದ್ರೆ ಇಲ್ಲೂ ಕುಂದ್ರಂಗಿಲ್ಲ, ಸಿ ಇಲ್ಲಿ ಕುಂದ್ರಂಗಿಲ್ಲ. ಅಂದ್ರೆ ಬಿನ ಹತ್ರ 2 ಜಾಗ ಅದಾವ ಸಿ ಕುಂದ್ರಕ್ಕೆ. ಅಂದ್ರೆ ಸಿ ಇಲ್ಲಿ ಕುಂದ್ರಂಗಿಲ್ಲ ಅಂತು, ಇಲ್ಲೂ ಕುಂದ್ರಂಗಿಲ್ಲ ಅಂತು. ಅಂದ್ರೆ ಇನ್ನು ಒಂದೇ ಉಳ್ದೈತಿ ಇಲ್ಲಿ ಪ್ಲೇಸ್, ಒಂದು ಪ್ಲೇಸ್ ಉಳಿತು. ಅದಕ್ಕಾಗಿ ನಾನು ಇಲ್ಲಿ ಸಿನ ಕುಣಿಸ್ತೇನೆ. ಇಲ್ಲಿ ಸಿ ಕೂತ ಅಂತಂದ್ರೆ ಇನ್ನೇನು ಉಳಿತು ನೋಡಿ, ಈ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಜಿ. ಜಿನ ಸೆಕೆಂಡ್ ರೈಟ್ ಕುಣ್ತಾನ. ಯಾರ ಜಿನ ಸೆಕೆಂಡ್ ರೈಟ ಈ ಕುಣ್ತಾನ ಅಂತ ಹೇಳ್ತಾನೆ. ಅಂದರೆ ಹಿಂಗೆ ಕುಣ್ತಾನೆ. ಜಿ ನಡು ಒಂದು ಗ್ಯಾಪ್ ಬರ್ತೈತಿ. ಅಂದರೆ ಇಲ್ಲಿ ಒಂದು ಗ್ಯಾಪ್ ಐತಿ, ಇಲ್ಲಿ ಈ ಕುಣ್ತಾನ ಅನ್ನೋದು. ಇಲ್ಲಿ ಈ ಕೂತಂದ್ರೆ ಇಲ್ಲಿ ಜಿ ಕುಣ್ತಾನ. ಇನ್ನು ಉಳ್ದದ್ದು ಯಾವುದು ಇಲ್ಲಿ ಸಿ ಡಿ ಎಫ್ ಜಿ ಹೆಚ್ ಉಳಿತು. ಇಲ್ಲಿ ಹೆಚ್ಚು ಉಳಿತು. ಉಳಿದದ್ದು ಪ್ಲೇಸ್ನಾಗ ತುಂಬಿಡೋದು. ಆನಂತರ ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಹೆಚ್ ಆ್ಯಂಡ್ ಎ. ಇಲ್ಲಿ ಹೆಚ್ ಅದಾನು, ಇಲ್ಲಿ ಎ ಅದಾನು. ಎಷ್ಟು ಮಂದಿ ಕುಂತಾರೆ ನಡುವೆ? ಇಲ್ಲಿ 1, ಇಲ್ಲಿ 2, ಇಲ್ಲಿ 3. ಅಂದ್ರೆ 3 ಮಂದಿ ಕುಂತಾರೆ ಅನ್ನಂಗೆ. ಆನ್ಸರ 3 ಅಂತ. ಇಷ್ಟೇ ಆನ್ಸರ್. ನಿಮ್ಗೆ ಎಲ್ಲರಿಗೂ ತಿಳಿಯೋದು ಅನ್ಕೋತೀನಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾರಿಗೆ ತಿಳಿಯೋದಿಲ್ಲ ರಿಪೀಟಾಗಿ ನೋಡ್ಬೋದು ಹೊಳೆ. ಈಗ ನೋಡ್ರಿ ಏನು ಹೇಳೋಣ, ಇಲ್ಲಿ ಫಾರಮ್ ಅಂತಂದೈತಿ, ಅದನ್ನು ಒಂದು ನಂಬರ್ದಾಗ 25 ಬರ್ದಾನ. ಇಲ್ಲಿ ಸ್ಯೂಟ್ ಅಂತ ಐತಿ, ಇದನ್ನು 96 ಅಂತ ಬರ್ದಾನ. ರಿಂಗ್ ಅಂತ ಐತಲ್ಲ ಅದನ್ನು ಕಂಡಿಡಿ ಅಂತ ಹೇಳಿ. ಫಾರಮ್ದ ನಾನು ಕ್ವಶನ್ ಏನು ಮಾಡೋದು, ಡೈರೆಕ್ಟಾಗಿ ನೋಡೋದು. ನೀವು ಅದನ್ನು ಒಳ್ಳೆ ಬರ್ಕೊಳಂಗಿಲ್ಲ ಕೂಡ. ಡೈರೆಕ್ಟ್ ನಂಬರ್ ಗೊತ್ತಿದ್ರೆ ಡೈರೆಕ್ಟ್ ನಂಬರ್ ಬರ್ಕೊಡ್ರಿ, ಯಾಕಂದ್ರೆ ಈಸಿಯಾಗಿ ನಿಮ್ಗೆ ಟೈಮ್ ಸೇವ್ ಮಾಡ್ಬೋದು. ಈಗ ನಾನು ಫಾರಮ್ದಾಗ ನಂಬರ್ ಬರ್ಕೊತೇನೆ. ಎಫ್ ಅಂದ್ರೆ 6 ಪ್ಲಸ್ ಓ ಅಂದ್ರೆ 15 ಪ್ಲಸ್ ಆರ್ ಅಂದರೆ 18 ಪ್ಲಸ್ ಎಮ್ ಅಂದ್ರೆ 13. ಈಗ ನೋಡಿರಿ, ಈಗ ನಾನು ಕೂಡ್ಸೋದು ನಿಮ್ಗೆ ಹೆಂಗೆ ಹೇಳ್ತೇನೆ ಇಲ್ಲಿ. ಇಲ್ಲಿ ನೋಡಿರಿ 6 15 ಇಲ್ಲಿ 15 ಇದ್ರೊಳಗೆ 3 ತಂದು ಇದು ಕೂಡಿಸ್ರಿ 18 ಆಯ್ತು. 18 ಇದು 18 ಎಷ್ಟಾಯ್ತು? 36 ಆಯ್ತು. ಇಲ್ಲೊಂದು 10 ಉಳ್ದೈತಿ. ಇಲ್ಲೊಂದು 3 ಅಷ್ಟು ಓದಿ ಹಾಕಿರಿ ನಾವು ಇಲ್ಲಿ. ಅದಕ್ಕೆ ಇಲ್ಲಿ 10 ಉಳ್ದೈತಿ, ಅದನ್ನು 10 ಇಲ್ಲಿ ಕೂಡಿಸ್ರಿ 46 ಆಯ್ತು. 46ಕ್ಕೆ ಪ್ಲಸ್ 6 ಮಾಡಿರಿ ಎಷ್ಟಾಗೈತಿ? 52 ಆಗ್ತೈತಿ. ಓಕೆ, ಈಗ 52 ವರ ಐತಿ. ಬಟ್ ಅವ್ನು ಕೊಟ್ಟಾನ 25. ಏನು ಅನ್ಸಾಯ್ತು ನಿಮ್ಗೆ ಇದು ನಂಬರ ನೋಡಿಬಿಟ್ಟಿಗೆ? ಓ ನೋಡಿರಿ, ಕನ್ಫ್ಯೂಸ್ ಮಾಡೋಂಗಿಲ್ಲ, ಒಂದಿಟ್ಟು ತಲೆ ಓಡಿಸ್ಬೇಕು ಸ್ವಲ್ಪ. ಇಲ್ಲಿ ಅವೇನು ಮಾಡೋಣ 52 ಕೊಟ್ಟಾನ. 52 ಬರ ಐತಿ, ಬಟ್ ಅವ್ನು ಕೊಟ್ಟಾನ 25 ಕೊಟ್ಟಾನ. ಅದಕ್ಕಾಗಿ ಇದರದ ರಿವರ್ಸ್ ಮಾಡ್ಯಾನ. ನಾವು ಈಗ ಇದನ್ನು ಚೆಕ್ ಮಾಡಿ ನೋಡಿರಿ. ಇದನ್ನು ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಬರ್ಕೊಳ್ರಿ. ಸ್ವೀಟಿದೆ ಎಷ್ಟು? ಎಸ್ ಅಂದ್ರೆ 19 ಪ್ಲಸ್ ಯು ಅಂದ್ರೆ 21 ಪ್ಲಸ್ ಐ ಅಂದ್ರೆ 9 ಪ್ಲಸ್ ಟಿ 20. ಈಗ ನೋಡಿ, ಇದು 21, ಇದು 1 9 ಕೂಡಿಸ್ರೆ 30 ಆಯ್ತು. 30 ಪ್ಲಸ್ 4 20 50 ಆಯ್ತು. 50 ಪ್ಲಸ್ 20 50ಕ್ಕೆ 20 ಸೇರಿಸಿರಿ 70 ಆಗ್ತೈತಿ. ಪ್ಲಸ್ ಬಟ್ ಒಂದು ಕಡಿಮೆ ಮಾಡ್ಬೇಕು, ಯಾಕಂದ್ರೆ ಒಂದು 19 ಐತಿ, ನಾವು ಒಂದು ಹೆಚ್ಚಿಗೆ ಸೇರಿಸಿರಿ. ಅದಕ್ಕಾಗಿ 69 ಆಗುತ್ತೆ. 69 ಆಯ್ತಂದ್ರೆ ಇಲ್ಲಿ ಇದ್ರದ್ದು ರಿವರ್ಸ್ ಮಾಡಿ 96 ಆಗುತ್ತೆ. ಅದಕ್ಕಾಗಿ ಇದು 96 ಆಗುತ್ತೆ. ಓಕೆ, ನಾವು ಈಗ ಇದ್ರದ್ದು ಕಂಡಿಡೀನಿ, ರಿಂಗದ್ದು ನೋಡ್ರಿ. ರಿಂಗ್ ಇದೇನಾಗ್ತೈತಿ? ಆರ್ ಅಂದ್ರೆ 18 ಪ್ಲಸ್ ಐ ಅಂದ್ರೆ 9 ಪ್ಲಸ್ 14 ಅಂದ್ರೆ ಎನ್ ಅಂದ್ರೆ 14 ಪ್ಲಸ್ ಜಿ ಅಂದ್ರೆ 7. 7 ಇಲ್ಲಿ ನೋಡ್ರಿ, 7 2 14 7 3 21 ಅಂದರೆ ಇದ್ರ 7ಗಳು 2 ಅದಾವ ನನಗೆ. ಅದನ್ನು 21 ಬರ್ಕೋತೇನೆ. ಈ 1 ಇದಕ್ಕೆ ಸೇರಿಸ್ರಿ, ಅವಾಗ 9 ಇದ್ರಕ್ಕೆ ತಂದು ಸೇರಿಸಿದ್ರೆ 30 ಆಗ್ತೈತಿ. 30 ಪ್ಲಸ್ 18 ಅಂದರೆ 48 ಆಗುತ್ತೆ. ಯಾಕಂದ್ರೆ 18 ಐತಿ, 48 ಆಗುತ್ತೆ. 48ನ್ನು ರಿವರ್ಸ್ ಮಾಡಿರಿ, ಅವಾಗ 84 ಆಗುತ್ತೆ. ಆನ್ಸರ್ ಐತಿಲ್ಲ 84. ಓಕೆ, ಇಷ್ಟೇ. ನೆಕ್ಸ್ಟ್ ನೋಡೋಣ. ಇಂಥ ಕ್ವಶನ ಕಣ್ಣಾಡಿಸ್ಬೇಕು ಸ್ವಲ್ಪ. ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿರಿ. ಆಪ್ಷನ್ ಎಲಿಮಿನೇಷನ್ ಮಾಡಬೇಕು ಹೆಚ್ಚಾಗಿ. ನೀವು ಯಾವುದೈತೆ ಅಂತ ಹುಡುಕಾಡಕ್ಕೆ ಜಲ್ದಿ ಸಿಗಂಗಿಲ್ಲ. ಒಂದು ತೊಗೊಳ್ರಿ, ಅದನ್ನು ಹುಡುಕಾಡೋದು ನೋಡಿರಿ. ಇಂಥ ಬಾಣ್ ಗುರುತಿದ್ದನ್ನು ನೋಡ್ಬೇಕು ನಾವು.
ಈ ಕಡೆ ಮತ್ತು ಇನ್ನೊಂದು ಏನು ಹೇಳ್ತಾನೆ ಇಲ್ಲಿ, ರೊಟೇಷನ್ ಮಾಡೋಂಗಿಲ್ಲ, ಡಯಾಗ್ರಾಮನ್ನು ರೊಟೇಟ್ ಮಾಡೋಂಗಿಲ್ಲ, ನಾವಾಗಿ ಥಿಂಕ್ ಮಾಡಿ ರೊಟೇಟ್ ಮಾಡೋಂಗಿಲ್ಲ. ಅದು ಹೆಂಗೆ ಇರ್ತೈತೆ ಹಂಗೆ ನೋಡ್ಬೇಕು ನಾವು. ಈ ಕಡೆ ಮುಖ ಇದ್ದದ್ದು ಬಾಣದ ಗುರ್ತ, ಈ ಕಡೆ ಮುಖ ಇದ್ದದ್ದು ಬಾಣದ ಗುರ್ತ ಇಲ್ಲಿದ್ದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಐತೆ, ಇಲ್ಲಿ ಐತಿ, ಬಟ್ ಈ ಕಡೆ ಹೋಗೈತೆ ಅದು ಲೈನ್, ಇಲ್ಲಿ ರೌಂಡ್ ಬಂದೈತಿ, ಇಲ್ಲಿ ಸ್ಟೇಟ್ ಬಂದಿಲ್ಲ, ಇಲ್ಲಿ ಏನೈತಿ ಸ್ಟೇಟ್ ಐತಿ, ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. ಓಕೆ, ಇದು ಬರೋದಿಲ್ಲ. ಈಗ ಇದನ್ನು ನೋಡ್ರಿ, ಇಲ್ಲಿ ಐತಿ, ಬಂದೈತಿ, ಬಟ್ ಹಿಂಗೆ ಒಳಗೆ ಹೋಗಿ ಮತ್ತು ಈ ಕಡೆ ಬಂದೈತಿ, ಬಟ್ ಈ ಕಡೆ ಸ್ಟೇಟ್ ಹೋಗ್ಬೇಕಿತ್ತು, ಅದು ಸ್ಟೇಟ್ ಹೋಗ್ಬೇಕಾಯ್ತು, ಇಲ್ಲಿ ಸ್ಟೇಟ್ ಇಲ್ಲ, ಅದಕ್ಕೋಸ್ಕರ ಇದು ಕ್ಯಾನ್ಸಲ್. ಇಂಥದ್ದು ಇಲ್ಲಿ ಗೆರೆ ಐತೆ ನೋಡ್ರಿ, ಇಂಥದ್ದು ಬಾಣ ಗುರ್ತಾ. ಓಕೆ, ಇಲ್ಲಿ ಐತಿ, ಹಿಂಗೆ ಬಂದೈತಿ, ಒಂದು ಸೈಡ್ ಬಂದೈತಿ, ಬಟ್ ಇಲ್ಲಿ ಹೋಗಿ ಹಂಗೆ ಸ್ಟೇಟ್ ಹೋಗೈತಿ ಲೈನ್, ಅದಕ್ಕಾಗಿ ಇದು ಇಲ್ಲ. ಅಂದ್ರೆ ಇದು ಯಾವ್ದಾರ ಒಂದು ಆನ್ಸರ್ ಇರಲೇಬೇಕಲ್ಲ, ಅದಕ್ಕೆ ಇದು ಆನ್ಸರ್ ಆಗೇ ಆಗುತ್ತೆ. ಇವು 3 ಕ್ಯಾನ್ಸಲ್ ಆದಂದ್ರೆ ಇದು ಆನ್ಸರ್ ಆಗೇ ಬಿಡ್ತೈತಿ. ಪಟ್ನ ನೀವು ಅದನ್ನು ಹಾಕಿ ಬಂದ್ಬಿಡೋದು, ಯಾಕಂದರೆ ಇದು ನಿಮ್ಗೆ ಖಾತ್ರಿ ಆಗಿತ್ತಂದ್ರೆ ಇನ್ನು ಬಿಟ್ಟು ಬಿಡೋದು ಮುಂದಿಂದ. ಈಗ ನೋಡಿರಿ, ಇದು ಎಲ್ಲಿ ಐತೆ ಅಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿರಿ, ಇಲ್ಲಿ ಬಂದೈತೆ, ಹಿಂಗೆ ಬಂದೈತಿ, ಹಿಂಗೆ ಬಂದು ಇಲ್ಲಿ ಬಂದೈತಿ, ಹಿಂಗೆ ಬಂದು ಮತ್ತು ಇಲ್ಲಿ ಹೋಗೈತಿ, ಇಲ್ಲಿ ಹೋಗೈತಿ, ಇಲ್ಲಿ ಹೋಗೈತಿ, ಇಲ್ಲಿ ಹೋಗೈತಿ, ಇಲ್ಲಿ ಹೋಗೈತಿ. ಓಕೆ, ನೀವು ಇನ್ನೊಂದು ಸಲ ತೋರಿಸ್ತೀನಿ ಇದನ್ನು. ಇಲ್ಲಿ ನೋಡಿರಿ, ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಆನಂತರ ಇಲ್ಲಿ ಹೋಗಿ ಇಲ್ಲಿ ಬಂದು ಇಲ್ಲಿ ಬಂದು ಹಿಂಗೆ ಹೋಗಿತ್ತು. ಇದು ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಏನು ಮಾಡಬೇಕು ನಾವು, ದೊಡ್ಡ ಅಂಕಿನವರು ಮತ್ತು ದೊಡ್ಡ ಅಂಕಿ ನೋಡಬೇಕು. ಇನ್ನೊಂದು ಏನು ನೋಡ್ಬೇಕಂದ್ರೆ ಗುಣಾಕಾರ ಭಾಗಾಕಾರನ ಮೇನ್ ನೋಡ್ಕೋಬೇಕು ನಾವು, ಯಾಕಂದ್ರೆ ಅಲ್ಲೇ ನಮಗೆ ಜಲ್ದಿ ಸಿಗೋದು. ಇಲ್ಲಿ ಚೇಂಜ್ ಮಾಡ್ಬೇಕು, ಏನ ಸೈನ್ ಇಂಟರ್ಚೇಂಜ್ ಮಾಡ್ಬೇಕು, ಕೂಡ್ಸೋದು ಕಳೆಯೋದು ಭಾಗಾಕಾರ ಗುಣಾಕಾರ ಅವನ್ನ ಚೇಂಜ್ ಮಾಡಿದಾಗ ಆನ್ಸರ್ ಬರ್ತಿರೋದು ನನಗೆ. ಇಲ್ಲಿ ನೋಡಿರಿ, ಇದನ್ನು ಡಿವೈಡ್ ಬೈ ಚೆಕ್ ಮಾಡಿರಿ. 16 6 96 ಡಿವೈಡರ್ ಬೈ ಆಗ್ತೈತೆ. ಆನಂತರ ಇದಕ್ಕೆ ಇಲ್ಲಿ ಇಂಟು ಐತಿ ಅಂದರೆ ಇಲ್ಲಿ 20 ಇಂಟು ಮಾಡಿದಾಗ ಏನಾಗುತ್ತೆ 120 ಬರತೈತಿ. 26 120 ಬರತೈತಿ. ಇಲ್ಲಿ ಪ್ಲಸ್ ಸೈನ್ ಐತಿ, ಇಲ್ಲೂ ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ, ಅಂದರೆ 128 ಅಂದರೆ 200 ಮೇಲೆ ಆಗೈತಿ. ಪ್ಲಸ್ ಇಲ್ಲಿ 16 ಬರೋಂಗಿಲ್ಲ ನಮ್ಗೆ, ಇಲ್ಲಿ ಸಣ್ಣದು ಬೇಕು. ಸಣ್ಣದು ಬೇಕಂತಂದ್ರೆ ನಾ ಏನು ಮಾಡ್ತೀನಿ, ಇದು 120 ಐತಿ, ಇಲ್ಲಿ 128 ಐತಿ, ನಾ ಏನು ಮಾಡ್ತೀನಿ ಇದನ್ನು ಮೈನಸ್ ಇಟ್ಕೋತೀನಿ. ಇನ್ನು ಮೈನಸ್ ಆತಂದ್ರೆ ಇದು 120 ಮೈನಸ್ನಾಗ ಆಗ್ತೈತಿ. ಅದಕ್ಕೋಸ್ಕರ ಈಗ ನಂಗೆ ಏನು ಚೇಂಜ್ ಮಾಡಬೇಕು, ಇಲ್ಲಿ ಪ್ಲಸ್ ಜಾಗದಾಗ ಮೈನಸ್ ಬರ್ಬೇಕು, ಅಂದ್ರೆ ಪ್ಲಸ್ ಮೈನಸ್ ಚೇಂಜ್ ಮಾಡ್ಬೇಕು. ಓಕೆ, ಇಲ್ಲಿ ಐತಿ ನೋಡಿರಿ, ಪ್ಲಸ್ ಮೈನಸ್ ಚೇಂಜ್ ಮಾಡ್ಬೇಕು. ಹಾಗಾದ್ರೆ ಇದನ್ನು ತಾಳೆ ಮಾಡಿ ನೋಡೋಣ ಕರೆಕ್ಟ್ ಆಗ್ತೈತೆ ಇಲ್ಲೋ. ಯಾಕಂದ್ರೆ ನೀವು ಮೈಂಡ್ನಾಗ ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಜಲ್ದಿ ಗೊತ್ತಾಗುತ್ತೆ. ನೀವು ಒಂದೊಂದು ಆಪ್ಷನ್ ಇದನ್ನು ಫಿಲ್ ಮಾಡಿ ಹಾಕಕತ್ತಿದ್ರೆ ನಿಮ್ಮ ಟೈಮೇ ಸಾಲಂಗಿಲ್ಲ, ಎಕ್ಸಾಮ್ ಬಿಡ್ಸೋಕೆ ಟೈಮೇ ಸಾಲಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿರಿ 128 ಐತೆ, ನಾನು ಮೈನಸ್ ಜಾಗದಾಗ ಇಲ್ಲಿ ಮೈನಸ್ ಐತಿಲ್ಲ ಆ ಜಾಗದಾಗ ಪ್ಲಸ್ ತುಂಬ್ತೇನೆ. 8 ಐತಿ, 8 ಆಗಂತಲೇ ಮೈನಸ್ ತುಂಬ್ತೇನೆ. 96 ಐತಿ, 96 ಆಗಂತಲೇ ಡಿವೈಡೆಡ್ ಬೈ ಮಾಡ್ತೇನೆ. 16 ಐತಿ, 16 ಡಿವೈಡ್ ಮಾಡಿ ಇಂಟು ಮಾಡಿ 20 ಮಾಡ್ತೀನಿ. 20 ಆಗಂತಲೇ 16 ಬರ್ಬೇಕು ನಮಗೆ, ಇದು ಬರ್ಬೇಕು. ಆನಂತರ ಈಗ ನೋಡ್ರಿ, ಇಲ್ಲಿ ಏನು ಮಾಡೋಣ, 16 1 16 6 96. ಈಗ 20 ಇಂಟು ಮಾಡಿರಿ ಇದಕ್ಕೆ, ಅವಾಗ ಏನಾಯ್ತು ಇಂಟು ಮಾಡಿದಾಗ 26 120 ಆಗ್ತದೆ. ಇಲ್ಲಿ 128 ಪ್ಲಸ್ 8 ಮೈನಸ್ 120, ಇಲ್ಲಿ 120 ಆಗ್ತೈತೆ. ಆನಂತರ ಮೈನಸ್ 120 ಈಕ್ವಲ್ ಟು 16 ಅಂತ ಬರ್ಬೇಕು ನಾವು. ಇಲ್ಲಿ ನೋಡಿರಿ, ಈ 128 120 ತೆಗಿರಿ, ಎಷ್ಟು ಉಳಿತು, ಇಲ್ಲಿ 8 ಉಳಿತು ಮತ್ತು ಇಲ್ಲೂ 8 ಉಳಿತು, ಈಕ್ವಲ್ ಟು 16 ಬಂತು. ಆಯ್ತು, ಇಲ್ಲಿ ಕರೆಕ್ಟಾ, ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೀವು ಎಷ್ಟು ಕ್ಯಾಲ್ಕುಲೇಷನನ್ನು ಮೈಂಡ್ನ ಮಾಡೋಕ್ಕೆ ಟ್ರೈ ಮಾಡ್ತೀರಿ ಅಂದರೆ ನೀವು ಹೆಚ್ಚಾಗಿ ಮಗ್ಗಿ ಬೈಬಿಟ್ಟು ಹಾಕಬೇಕು. ಬೋರ್ಡ್ ಮಾಸ್ ರೂಲನ್ನು ಪ್ರಾಕ್ಟೀಸ್ ಮಾಡಬೇಕು. ಕೂಡ್ಸೋದು ಕಳೆದು ಭಾಗಾಕಾರ ಗುಣಾಕಾರನ ಒಂದಿಟ್ಟು ಪ್ರಾಕ್ಟೀಸ್ ಮಾಡೋದು. ದಿನ ನೀವು ಬರ್ತೆಗಿಬೇಕು, ಏನೇನು ಬರ್ತೆಗಿಬೇಕು ಏನೇನಿಲ್ಲ. ಆನಂತರ ಸ್ಕ್ವೇರ್ ನಂಬರ್ಸ್ಗಳನ್ನು ಬರೀಬೇಕು, ಕ್ಯೂಬ್ ನಂಬರ್ಸ್ಗಳನ್ನು ಬರೀಬೇಕು, ಕೂಡ್ಸೋದು ಕಳೆಯೋ ಲೆಕ್ಕಗಳನ್ನು ಮಾಡಬೇಕು. ನೀವು ಮೈಂಡ್ನಾಗ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆದಷ್ಟು ಎಷ್ಟು ಮೈಂಡ್ನಾಗ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಷ್ಟು ಈಸಿಯಾಗಿ ಬಿಡಿಸ್ಬೋದು. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿರಿ, 4 ರಿಂದ 9 ಏನು, 9 ರಿಂದ 17 ಏನು, ಏನು ಅನ್ಸ ಆಯ್ತು ನಮ್ಗೆ ಇಲ್ಲಿ, ಇದ್ರ ಡಬಲ್ ಅನ್ಸ ಐತೆ. ಇದ್ರ ಡಬಲ್ ಅಂದ್ರೆ 4 2 8, 8ಕ್ಕೆ ಪ್ಲಸ್ 1 ಮಾಡಿರಿ 9 ಬರ್ತೈತಿ. ಓಕೆ, ಈಗ 9ರ ಡಬಲ ಎಷ್ಟು 18 ಆಗೈತಿ. 18 ಇಲ್ಲಿ ಮೈನಸ್ ಮಾಡಿರಿ, ಅಂದರೆ 9 ಇಂಟು 2 ಮಾಡಿರಿ, ಆನಂತರ ಮೈನಸ್ 1 ಮಾಡಿರಿ, ಎಷ್ಟು ಬರೋಕ್ಕಿತ್ತು 17 ಬರತ್ತೈತಿ. ಈಗ 17 2 34 ಇಂಟು 2 ಮಾಡಿರಿ, 34 ಆಯ್ತು. 34 ಪ್ಲಸ್ 1 ಮಾಡಿರಿ. ಓಕೆ,
ಏನು ಮಾಡ್ಯಾನ, ಒಂದು ಸಲ -1 ಮಾಡ್ಯಾನ, ಒಂದು ಸಲ +1 ಮಾಡ್ಯಾನ. ಮೊದಲ +1 ಮಾಡ್ಯಾನ, ಆನಂತರ -1 ಮಾಡ್ಯಾನ, ಆನಂತರ ಇಲ್ಲಿ -1 ಮಾಡ್ಬೇಕು. ನಾವು -1 ಮಾಡ್ಬೇಕಂದ್ರೆ 35 × 2 ಮಾಡ್ರಿ. ಅವಾಗ ಎಷ್ಟು ಆಗೈತಿ, 70 ಆಗ್ತೈತಿ. 75ರಾಗ ಇಲ್ಲಿ ಪ್ಲಸ್ ಮಾಡ್ಯಾನ, ಈ ಲೈನ್ದಾಗ ಪ್ಲಸ್ ಮಾಡ್ಯಾನ, ಆನಂತರ ಇದ್ರೊಳಗೆ ನಾವು ಮೈನಸ್ ಮಾಡಬೇಕು. ಅದಕ್ಕಾಗಿ ಏನು ಮಾಡ್ತೀನಿ, -1 ಮಾಡ್ತೀನಿ. ಆವಾಗ 69 ಸಿಗ್ತೈತಿ. ಇದ್ರೊಳಗೆ 69 ಐತೆ. ಓಕೆ, ಇದಿಷ್ಟೇ. ಈಗ ನೆಕ್ಸ್ಟ್ ನೋಡೋಣ. ಈಗ ನೋಡಿರಿ, ಇದು ಪ್ಯೂಟ್ ಅನ್ನೋದನ್ನು HTUKV ಅಂತ ಬರೋದ, ಇದರ ಕೋಡ್ ಲ್ಯಾಂಗ್ವೇಜ್. ಹಾಗಾದ್ರೆ ನಮ್ಗೆ ಏನು ಕಂಡಿಡಿಯೋಣ, ನಾವು ಇದನ್ನು ಕಂಡಿಡಿಯೋಣ. ನಾನು ಏನು ಮಾಡ್ತೀನಿ, ಪಟ್ ಅಂತಂದಿಗೆ ಏನು ಮಾಡ್ತೀನಿ, ಪ್ಯೂಟ್ ಐತಲ್ಲ ಅದನ್ನು ಡೈರೆಕ್ಟ್ F6 R18 U21 I9 T20 ನಂಬರ್ ಬರ್ಕೋತೀನಿ. ನೀವು ನಂಬರ್ ಯಾಕೆ ಬರ್ಕೋತಿಲ್ಲ ಅಷ್ಟು ಜಲ್ದಿ ಬಿಡಿಸ್ಬೋದು. ಆನಂತರ H8 T20 U21 K11 V22. ಈಗ ನೋಡ್ರಿ ಏನು ಮಾಡ್ಯಾನು, ಎಟ್ ಇನ್ಕ್ರೀಸ್ ಆಗೈತಿ ಎಲ್ಲ ಗೊತ್ತಾಗ್ತೈತಿ. ಇಲ್ಲಿ +2 ಐತಿ, 6ಕ್ಕೆ 2 ಸೇರಿಸಿ 8, 18ಕ್ಕೆ +2 ಮಾಡ್ಬೇಕು. ಇದು 21 ಸೇಮ್ ಹೆಂಗೈತೆ ಹಂಗೆ ಬಂದೈತಿ. ನಡುವಿನ ನಂಬರ್ ಇದು ನಡು ಐತಿ, ಸೆಂಟ್ರ್ ಐತಿ. ನಂತರ 9 +2 ಮಾಡಿದ್ರೆ 11 ಬರ್ತದೆ, 20 +2 ಮಾಡಿದ್ರೆ 22 ಬರ್ತದೆ. ಹಂಗೆ ನಾವೇನು ಮಾಡೋಣ, ಇದನ್ನು ಕಂಡಿಡೀನಿ. ಈಗ ನೋಡ್ರಿ, V22 O15 W23 5 E5 L12. ಈಗ ತಳಿಗೆ ಎಷ್ಟು ಬರ್ತೈತಿ, ಇದಕ್ಕೆ 2 ಸೇರಿಸ್ರಿ. ಇದಕ್ಕೆ ಇನ್ನು 23 W1 ಬರ್ಬೇಕು, ಇಲ್ಲಿ ನಡುವು W1 ಬರ್ಬೇಕು. ಇಲ್ಲೂ W ಐತಿ, ಇಲ್ಲೂ W ಐತಿ, ಇಲ್ಲಿ G ಐತಿ, ಇದು ಬರೋದಿಲ್ಲ G. ಆನಂತರ ಇದಕ್ಕೆ +2 ಮಾಡಿರಿ, 22ಕ್ಕೆ 22 ಮಾಡಿದ್ರೆ 22 2 ಸೇರಿಸ್ರೆ 24 ಬರ್ತೈತಿ. 24 ಅಂದಲ್ಲಿ X ಬರ್ಬೇಕು. X ಇಲ್ಲೈತಿ, ಇಲ್ಲೈತಿ. ಹಂಗಾದ್ರೆ ಇವೆರಡು ಕ್ಯಾನ್ಸಲ್ ಆದವು. ಆನಂತರ ಇಲ್ಲಿ ನೋಡಿರಿ, ಲಾಸ್ಟ್ ಚೆಕ್ ಮಾಡಿರಿ, 12ಕ್ಕೆ +2 ಮಾಡಿದ್ರೆ 14 ಅಂದರೆ N ಬರ್ಬೇಕು. ಇಲ್ಲಿ M ಐತಿ, ಅಂದರೆ ಇದು ಕ್ಯಾನ್ಸಲ್ ಆಯ್ತು. ಇದಕ್ಕೆ ಆನ್ಸರ್ 3. ಇದು ಮೊದಲ ಕ್ಯಾನ್ಸಲ್ ಆಗಿತ್ತು, ನಮಗೆ G ಐತಿ, ಇಲ್ಲಿ ಮೊದಲ ಕ್ಯಾನ್ಸಲ್ ಇತ್ತು. ಅಂದರೆ X ಅಂದ ಡೈರೆಕ್ಟ್ ನೀವು ಇದನ್ನು ಇಷ್ಟ್ರ ಮೇಲೆ ಇದು ಏನು ಕಂಡಿದ್ರೆ ಇದ್ರ ಮೇಲೆ ಬಿಡಿಸ್ಬೋದಿತ್ತು, ಡೈರೆಕ್ಟ್ ಆನ್ಸರ್ ಹಾಕ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಈಗ ನೋಡ್ರಿ ಇಲ್ಲಿ ಇದು ಓಕೆ, ಇಂಥ ಕ್ವಶನ್ ಭಾಳ ಈಜಿ ಇರ್ತಾವೆ. ನಾನು ಏನು ಮಾಡ್ತೀನಿ, ಆಲ್ ಇತ್ತಂದ್ರೆ ಒಳಗೆ ತೊಗೋತೀನಿ, ಮತ್ತು ಸಮ್ ಇತ್ತಂದ್ರೆ ಹಿಂಗೆ ಇವೆಂಟ್ ಡಯಾಗ್ರಾಮ್ ಹಿಂಗೆ ಹಾಕ್ತೀನಿ. ಓಕೆ, ಈಗ ನೋಡ್ರಿ, ಈಗ ಏನು ಮಾಡೋಣ, ಈಗ ಏನು ಕೊಟ್ಟಾನ, ಆಲ್ ವಾಟರ್ಸ್ ಆರ್ ಇಂಕ್ಸ್ ಅಂತ ಕೇಳ. ಆಲ್ ವಾಟರ್ಸ್ ಏನದಾವು, ಇಂಕ್ ಅದಾವ ಅಂತ ಕೇಳೋದು. ವಾಟರ್ ಅಂದರೆ W ಅಂತ ಬರ್ಕೋತೀನಿ, ಅದರೊಳಗೆ ಹಾಕೋತೀನಿ. ಆನಂತರ ಆಲ್ ವಾಟರ್ಸ್ ಆರ್ ಇಂಕ್ಸ್ ಅಂತ ಹೇಳ. ಇಂಕ್ಸ್ ಅಂದ್ರೆ ಹಿಂಗೆ ದೊಡ್ಡದಾಗ್ತೀನಿ, ಇಂಕ್ ಅಂತ ಬರ್ತೀವಿ, ಆಯ್ ಅಂತ ಅಷ್ಟೇ ಬರ್ಕೋತೀನಿ. ಇನ್ನು ಆಲ್ ಗ್ಲೂಸ್ ಆರ್ ಇಂಕ್ಸ್ ಅಂತ ಹೇಳ. ಎಲ್ಲ ಗ್ಲೂ ಏನದಾವು, ಇಂಕ್ ಅದಾವು ಅಂತ ಹೇಳ್ತಾನೆ. ಗ್ಲೂ ಅಂದರೆ ಅಂಟ್ ಅಂತ ಬರ್ದಾನೆ ಇಲ್ಲಿ. ಓಕೆ, ಅಂಟ್ ಗ್ಲೂ ಅಂದರೆ ಏನು ಮಾಡ್ತಾನೆ, G ಅಂತ ಬರ್ಕೋತೀನಿ ಒಳಗೆ. ಅದಕ್ಕೆ ಆಲ್ ಗ್ಲೂಸ್ ಆರ್ ಇಂಕ್ ಒಳಗೆ ಗ್ಲೂ ಅದಾವೆ, ಬಟ್ ವಾಟರ್ ಒಳಗೆ ಬರೋಂಗಿಲ್ಲ, ಅದು ವಾಟರ್ಗೆ ಸಂಬಂಧ ಇಲ್ಲ. ಅದಕ್ಕೆ ಏನು ಮಾಡ್ಕೋತೀನಿ, G ಇಲ್ಲಿ ಬರ್ಕೋತೀನಿ, ಇದು ಗ್ಲೂ ಅಂತ ತಿಳ್ಕೊರಿ. ಆನಂತರ ಆಲ್ ಇಂಕ್ಸ್ ಆರ್ ಪೆನ್ಸ್ ಅಂತ ಹೇಳಿ. ಇವೆಲ್ಲ ಇಂಕ್ ಏನದಾವಲ್ಲ, ಇವು ಇಂಕ್ ಅದಾವಲ್ಲ, ಇವು ಇಂಕೆಲ್ಲ ಪೆನ್ ಅದಾವ ಅಂತ ಹೇಳ್ತಾನೆ. ಪೆನ್ನನ್ನು ಹಿಂಗೆ ಹೊರಗೆ ಬರ್ಕೋತೀನಿ, ಅಂದರೆ ಪೆನ್ ಇಲ್ಲಿ ಬಂತು. ಈಗ ನೋಡ್ರಿ, ಈಗೇನು ಮಾಡೋಣ, ಇದನ್ನ ಕನ್ಕ್ಲೂಷನ್ ನೋಡ್ರಿ. ಆಲ್ ಗ್ಲೂಸ್ ಆರ್ ಪೆನ್ಸ್ ಅಂತ ಹೇಳಿ, ಇಲ್ಲಿ ಗ್ಲೂಸ್ ಅದಾವೆ, ಇಲ್ಲಿ ಪೆನ್ ಅದಾವೆ, ಆಲ್ ಗ್ಲೂಸ್ ಆರ್ ಪೆನ್ ಅಂತ ಹೇಳಿ. ಹಂಗಾದ್ರೆ ಇದು ಒಂದೇದು ಕರೆಕ್ಟ್ ಆಗ್ತೈತಿ. ಯಾಕಂತಂದ್ರೆ ಇದ್ರೊಳಗೆ ಇವು ಅದಾವೆ, ಇದ್ರೊಳಗೆ ಇವು ಅದಾವೆ. ಯಾಕಂದರೆ ಆ ಇಂಕ್ ಇದ್ರೊಳಗೆ ಬರ್ತೈತಿ, ಪೆನ್ನದೊಳಗೆ ಇಂಕ್ ಬರ್ತೈತಿ, ಇಂಕ್ ಒಳಗೆ ಗ್ಲೂ ಬರ್ತೈತಿ. ಅದಕ್ಕಾಗಿ ಗ್ಲೂನು ಪೆನ್ ಒಳಗೆ ಬಂದಂಗೆ ಆಯ್ತು. ಒಂದೇದು ಕರೆಕ್ಟ್ ಆಯ್ತು. ಎರಡನೇದು ನೋಡ್ರಿ, ಆಲ್ ಪೆನ್ಸ್ ಆರ್ ವಾಟರ್ ಅಂತ ಹೇಳಿ. ಇವೆಲ್ಲ ಪೆನ್ ಏನದಾವಲ್ಲ, ಇವೆಲ್ಲ ವಾಟರ್ ಅದಾವೆ ಅಂತ ಹೇಳ್ತಾರೆ. ಆದರೆ ಹಂಗಿಲ್ಲ, ಇಲ್ಲಿ ವಾಟರ್ನ ಪೆನ್ ಒಳಗೆ ಅದಾವೆ. ಯಾಕಂತಂದ್ರೆ ವಾಟರ ಇಂಕ್ ಒಳಗೆ ಬರ್ತೈತಿ, ಇಂಕ ಪೆನ್ ಒಳಗೆ ಬರ್ತೈತಿ. ಅದಕ್ಕಾಗಿ ನಾವು ಇಲ್ಲಿ ಈ ಸೆಂಟೆನ್ಸ್ ಮತ್ತು ಈ ಸೆಂಟೆನ್ಸ ಮತ್ತು ಈ ಸೆಂಟೆನ್ಸ ಅಪೋಸಿಟ್ ಆಗತ್ತವೆ. ಅಪೋಸಿಟ್ ಆದರೆ ನಾವು ಯಾವಾಗಲೂ ಇದನ್ನು ಕನ್ಸಿಡರ್ ಮಾಡಬೇಕು, ಇದನ್ನು ಕನ್ಸಿಡರ್ ಮಾಡೋಕ್ಕಾಗಿಲ್ಲ ಆನ್ಸರ್ ಫೈಂಡ್ ಮಾಡುವಾಗ. ಯಾಕಂದರೆ ಇದನ್ನು ಹೇಳಿಕೆ ಕೊಟ್ಟಿರ್ತಾನೆ, ಅಂದರೆ ಇದು ಸುಳ್ಳು ಹೇಳೋಕ್ಕಾಗೈತಿ. ಅಂದರೆ ಎರಡನೇದು ತಪ್ಪಾಗ್ತೈತಿ. ಮೂರನೇದು ಸಮ್ ಪೆನ್ಸ್ ಆರ್ ಗ್ಲೂಸ್ ಅಂತ. ಇಲ್ಲಿ ಪೆನ್ ಅದಾವೆ, ಇಲ್ಲಿ ಗ್ಲೂ ಅದಾವೆ. ಅವು ಇದ್ರಾಗ ಸ್ವಲ್ಪ ಪಾರ್ಟ ಪೆನ್ ಅದಾವೆ, ಅಂದ್ರೆ ಸಮ್ ಪೆನ್ಸ್ ಆರ್ ಗ್ಲೂ ಅದಾವೆ. ಅದ್ರಾಗ ಸ್ವಲ್ಪ ಪಾರ್ಟ ಪೆನ್ ಅದಾವೆ ಅಂತ ಹೇಳ್ತಾನೆ. ಅಂದರೆ ಗ್ಲೂ ಮತ್ತು ಪೆನ್ ಸ್ವಲ್ಪ ಅದಾವೆ ಅಂತ ಹೇಳ್ತಾನೆ. ಅದಕ್ಕೆ ಮೂರನೇದು ಕರೆಕ್ಟ್ ಆಗ್ತೈತಿ. ಯಾಕಂತಂದ್ರೆ
ಇದು ಸಮ್ ಅಂತ ಬಂದಾಗ ಇವು ನಡುವೆ ಬಂದಾಗ ಸಮ್ ಅಂತ ಬಂದಾಗ ಕರೆಕ್ಟ್ ಆಗ್ತೈತಿ. ಬಟ್ ಆಲ್ ಅಂತಿದ್ದಾಗ ತಪ್ಪಾಗುತ್ತೆ. ಇದು 1 ಮತ್ತು 3 ಕರೆಕ್ಟ್ ಆಗ್ತೈತಿ. ಅದರ ಸಂಬಂಧ 1 ಮತ್ತು 3 ಎಲ್ಲೈತಿ, 1 3 ಕರೆಕ್ಟ್ ಆಗ್ತದೆ. ಇದು ಸೇಮ್ ಲಾಸ್ಟ್ ಕ್ವಶನ್ ಪೇಪರ್ನ ಬಿಡಿಸೀನಿ 5ನೇ ಸೆಟ್ಟ. ಸೇಮ್ ಅದೇ ಸೇಮನ ಕ್ವಶನ್ ಬಂದೈತಿದೆ. ಬಟ್ ಅಲ್ಲಿ ಐಟಮ್ಗಳು ಬೇರೆ ಕೊಟ್ಟಾರೆ, ಇಲ್ಲಿ ಐಟಮ್ಗಳು ಬೇರೆ ಕೊಟ್ಟಾರೆ. ನನಗೆ ಪಟ್ ಅಂತ ನೆನಪು ಬರ್ತದೆ. ಸೇಮ್ ಇದೇ ಸೇಮನ ಐತಿ, ಏನೂ ಚೇಂಜ್ ಇಲ್ಲ. ಅದಕ್ಕಾಗಿ ನಾವು ಕ್ವಶನ್ ಪೇಪರನ್ನ ಮಾಡಬೇಕು. ನೀವು ಎಷ್ಟು ಹೆಚ್ಚು ಕ್ವಶನ್ ಪೇಪರ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಬೆನಿಫಿಟ್ ಆಗ್ತದೆ. ಇಲ್ಲಿ ನೋಡಿರಿ, ಇಂಥ ಕ್ವಶನನ್ನು ಲಾಸ್ಟ್ ಬಿಡ್ಸಕ್ಕೆ ಟ್ರೈ ಮಾಡಿರಿ. ಯಾಕಂತಂದ್ರೆ ಇವು ಕನ್ಫ್ಯೂಸ್ ಮಾಡೋವಂಥ ಲೆವೆಲ್ ಇರೋದು. ಈಗ ನೀವು ಭಾಳ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕಂಟಿನ್ಯೂ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಈಗ ನೋಡಿರಿ, ಆದಷ್ಟು ಎಷ್ಟು ಲಾಸ್ಟ್ ಬಿಡ್ಸಿದ್ರೆ ಒಳ್ಳೇದು. ಯಾಕಂತಂದ್ರೆ ನೀವು ಲಾಸ್ಟ್ ಟೈಮ್ ಸೇವ್ ಮಾಡೋಕೆ ಅಂದರೆ ಇವು ಟೈಮನ್ನು ಭಾಳ ಕನ್ಸ್ಯೂಮ್ ಮಾಡ್ತಾವೆ. ಟೈಮ್ ಕನ್ಸ್ಯೂಮ್ ಅಂತಂದ್ರೆ ನಿಮ್ಗೆ ಮುಂದೆ ಹೋಗೋಕ್ಕಲ್ಲ. ಯಾವ ಈಸಿ ಇರ್ತಾರೋ ಅವತ್ತು ಮೊದಲು ಬಿಡಿಸ್ಕೊಳ್ಳೋ. ಈಜಿದು ಬಿಡಿಸಿರಿ ಅಂದ್ರೆ ಲಾಸ್ಟಕ್ಕೆ ಇವನ್ನ ಟೈಮ್ ಸೇವ್ ಆಗ್ತೈತೆ. ಎಷ್ಟು ನೀವು ಟಫ್ ಕ್ವಶನ್ಗಳು ಲಾಸ್ಟ್ ಬಿಡಿಸ್ತಾರೆ ಅಷ್ಟು ನೀವು ಕ್ವಶನನ್ನು ಅಟೆಂಪ್ಟ್ ಹೆಚ್ಚು ಮಾಡಿಬಿಡ್ತಾರೆ. ಎಷ್ಟು ಅಟೆಂಪ್ಟ್ ಹೆಚ್ಚಾಗ್ತಾವೆ ಅಷ್ಟು ಸೆಲೆಕ್ಷನ್ ಆಗೋಕ್ಕೆ ಚಾನ್ಸಸ್ ಭಾಳ ಹೆಚ್ಚಿರ್ತೈತೆ. ಅದ್ರ ಸಲುವಾಗಿ ನೀವು ಇಂಥ ಕ್ವಶನ್ ಲಾಸ್ಟ್ ಬಿಡ್ಸೋಕೆ ಟ್ರೈ ಮಾಡಿರಿ. ನೋಡಿರಿ, ನಾನು ಏನು ಮಾಡ್ತೀನಿ, ಇಲ್ಲಿ ಪ್ಲಸ್ ಐತಿ. ಪ್ಲಸ್ ಅಂದ್ರೆ ಏನು ಹೇಳೋಣ, ಇಲ್ಲಿ ಏನು ಹೇಳೋಣ, ವೈಪ್ ಅಂತ ಹೇಳೋಣ. ಏನಂತ, ಎ ಈಸ್ ಅ ವೈಪ್ ಆಫ್ ಬಿ. ಒಂದೇದಕ್ಕೆ ಬಿಗೆ ಸಂಬಂಧಪಟ್ಟ ನಾನು ಏನು ಮಾಡ್ಕೋತೀನಿ, ನಿಮಗೆಲ್ಲ ಮೊದಲೇ ಹೇಳಿದಂಗೆ ರೌಂಡ ಹೆಣ್ಮಕ್ಳಿಗೆ, ಚೌಕ್ ಬಾಕ್ಸ ಗಂಡು ಮಕ್ಕಳಿಗೆ, ಗಂಡ ಹೆಂಡ್ತಿದ್ದಂದ್ರೆ 2 ಈಕ್ವಲ್ ಟು ಲೈನ. ಮ್ಯಾಲಿಂದ ಕೇಳ್ಬೇಕಂದ್ರೆ ಅಪ್ಪ ಮಕ್ಕಳಿಗೆ ಸಂಬಂಧ ಬರ್ತೈತಿ, ಪೇರೆಂಟ್ಸ್ದಿಂದ ಮಕ್ಕಳಿಗೆ ಸಂಬಂಧ. ಹಿಂಗೆ ಒಂದು ಅಡ್ಡ ಲೈನ್ ಬರ್ತಂದ್ರೆ ಸಿಬ್ಲಿಂಗ್ಸ್ ಅಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ, ಹಿಂಗೆ ಲೈನ್ಗಳು ಬರ್ತಾವೆ. ಇವಿಷ್ಟು ನೆನಪಿದ್ರೆ ನಿಮ್ಗೆ ಜಲ್ದಿ ನೆನಪಿಟ್ಕೊಳ್ಬೋದು, ಬಿಡ್ಸಕ್ಕೆ ಟ್ರೈ ಜಲ್ದಿ ಆಗುತ್ತೆ. ಏನೈತಿಲ್ಲ, ಏನೈತಿದೆ, ಎ ಈಸ್ ಅ ವೈಫ್ ಆಫ್ ಬಿ ಅಂದ್ರೆ ಹೆಣ್ಣಾತು. ಇದರದ ಹೆಂಡ್ತಿತಿ ಏನೈತಿ, ಹೆಂಡ್ತಿತಿ ಟೀದ್ ಹೆಂಡ್ತಿತಿ. ಟೀದ್ ಹೆಂಡ್ತಿತ್ತು ಇದು ಹೆಣ್ಣಾತು ಅಂದ್ರೆ ಇದು ಗಂಡು ಆಗೋಗ್ಲೇಬೇಕಿದೆ, ಇದು ಗಂಡು ಆಗ್ಬೇಕು. ಅವನಂತರ ಏನು ಹೇಳ್ಯಾನು, ಇನ್ನೊಂದು ನೋಡ್ರಿ, ಇಂಟು ಐತಿ. ಇಂಟು ಎಲ್ಲೈತಿ, ಇಲ್ಲಿ ಕೊಟ್ಟಾನ. ಇಂಟು ಅಂದ್ರೆ ಬ್ರದರ್ ಅಂತ. ಏದಿಂದ ಹೋಗ್ಯಾನ, ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ. ಹಂಗಾದ್ರೆ ಇದು ಫಸ್ಟ್ ನಂಬರ್ ಇದು ಆಗ್ತೈತಿ. ಇದು ಏನಾಗ್ತೈತಿ, ಇದಕ್ಕೆ ಬ್ರದರ್ ಆಗ್ತೈತಿ. ಇದಕ್ಕೆ ಎಸ್ಕ್ಕೆ ಬ್ರದರ್ ಆತ ಅಂದರೆ ನಾನು ಎಸ್ ಇಲ್ಲಿ ಬರ್ಕೋತೇನೆ. ಎಸ್ ಏನೈತಿ ಗೊತ್ತಿಲ್ಲ ನನಗೆ, ಹೆಣ್ಣೈತಿ ಗಂಡೈತಿ ಗೊತ್ತಿಲ್ಲ. ಆನಂತರ ಇಲ್ಲಿ ಮೈನಸ್ ಕೊಟ್ಟಾನ, ಇಲ್ಲೂ ಮೈನಸ್ ಐತಿ. ಮೈನಸ್ ನೋಡ್ರಿ, ಹಸ್ಬೆಂಡ್ ಅಂತ ಕೊಟ್ಟಾನ. ಮೈನಸ್ ಅಂದ್ರೆ ಹಸ್ಬೆಂಡ್, ಮೈನಸ್ ಹಸ್ಬೆಂಡ್. ಏನು ಹಸ್ಬೆಂಡ, ಎ ಈಸ್ ಹಸ್ಬೆಂಡ ಅಪ್ಪ ಬಿ. ಮುಂದಿನ ಥರದ ಹಸ್ಬೆಂಡ್ ಐತೆ, ಇದು ಗಂಡ. ಇದ್ರದ್ದು ಗಂಡ ಹಸ್ಬೆಂಡ್ ಐತೆ ನಂಗೆ ಅಂದ್ರೆ ಇದು ಗಂಡ ಆಗ್ತೈತಿ. ಇದ್ರದ್ದು ಹಸ್ಬೆಂಡ್ ಅಂದ್ರೆ ಇದು ಪಿ. ಇದ್ರದ್ದು ಎಸ್ ಈಸ್ ಹಸ್ಬೆಂಡ್ ಆಫ್ ಪಿ ಅಂದಂಗೆ ಅಂದ್ರೆ ಇದು ಹಸ್ಬೆಂಡ್ ಆತಂದ್ರೆ ಇದು ಹೆಣ್ಣು ಆಗಲೇಬೇಕು. ಇದು ಹೆಣ್ಣು ಆತಂದ್ರೆ ಇದು ಡಿವೈಡೆಡ್ ಬೈದಾಗ ಏನು ಕೊಟ್ಟಾನು, ಈಸ್ ದ ಮದರ್ ಆಫ್ ಬಿ ಅಂದ್ರೆ ಈಗ ಹೆಂಗಾದ್ರೂ ಹೆಣ್ಣು ಐತೆ ಅಂದ್ರೆ ಮದರ್ ಆಗಬೇಕಲ್ಲ. ಇದ್ರ ಮಗ ಏನೈತಿ, ಕ್ಯೂ ಐತಿ. ಮಗ ಅಥವಾ ಮಗಳು ಹೆಣ್ಣು ಆಗ್ಬೋದು ಗಂಡು ಆಗ್ಬೋದು, ಅದು ಗೊತ್ತಿಲ್ಲ. ಈಗ ನಾವು ಪ್ಲಸ್ ಐತಿ. ಪ್ಲಸ್ ಅಂದ್ರೆ ಏನು, ವೈಪ್ ಅಂತ. ಪ್ಲಸ್ ಅಂದ್ರೆ ವೈಪ್. ಎದ್ರದ್ದು ವೈಪ, ಎ ಈಸ್ ಅ ವೈಪ್ ಆಫ್ ಬಿನ ವೈಪ್ ಅಂತ ಹೇಳ. ಅಂದ್ರೆ ಬಿ ಅಂದ್ರೆ ಇಲ್ಲಿ ಏನಾಯ್ತು, ಎನ್ನ ವೈಪ್ ಅಂದಂಗೆ. ಕ್ಯೂ ಇಸ್ ಅ ವೈಪ್ ಆಫ್ ಎನ್ ಅಂದಂಗೆ. ಕ್ಯೂನ ವೈಪ್ ಅಂತಂದ್ರೆ ನಾನು ಏನು ಮಾಡ್ತೀನಿ, 2 ಗೆರೆ ಹಾಕ್ತೀನಿ, ಎನ್ನನ್ನು ಇಲ್ಲಿ ಬರ್ಕೋತೀನಿ. ಏನು ಗಂಡು ಆಯ್ತು, ಇದು ಕ್ಯೂ ಹೆಣ್ಣಾಯ್ತು. ಯಾಕಂದ್ರೆ ವೈಪ್ ಐತೆ. ಕ್ಯೂ ಇದಕ್ಕೆ ವೈಪ್ ಐತಿ, ಎನ್ನಿಗೆ ವೈಪ್ ಐತಿ. ಅದರ ಸಂಬಂಧ ನಾನು ಕ್ಯೂಗೆ ರೌಂಡ್ ಹಾಕ್ತೇನೆ. ಇದು ಹೆಣ್ಣಾಯ್ತು, ಇದು ಗಂಡ ಎಂತಿದ್ದು ಸಿಂಬಲ್. ಓಕೆ, ನಾವು ಏನು ಹೇಳೋಣ, ನಾಟ್ ಕರೆಕ್ಟ್. ಇದ್ರೊಳಗೆ ಯಾವ್ದು ಸ್ಟೇಟ್ಮೆಂಟ್ ತಪ್ಪೈತಿ ಅಂತ ಹೇಳ್ದಾನೆ. ಕ್ಯೂ ಈಸ್ ಮದರ್ ಆಫ್ ಟಿ. ಇಲ್ಲಿ ಟಿ ಐತಿ. ಒಂದು ನಿಮಿಷ, ಇಲ್ಲಿ ಟಿ ಐತಿ. ಬಟ್ ಕ್ಯೂ ಇಲ್ಲಿ ಐತಿ. ಇದ್ರ ಮದರ್ ಐತೆ ಅಂತ ಹೇಳ್ತಾನೆ. ಕ್ಯೂ ಈಸ್ ಅ ಮದರ್ ಆಫ್ ಟಿ. ಕ್ಯೂಗೆ ಮಕ್ಕಳ ಯಾವುದಂತ ಗೊತ್ತಿಲ್ಲ ಇಲ್ಲಿ. ಅದರ ಸಂಬಂಧ ಕ್ಯೂಗೆ ಮಕ್ಕಳಿಲ್ಲ ಅಂದ್ರೆ ಇದು ತಪ್ಪಾಯ್ತು. ಅಂದರೆ ಇದು ತಪ್ಪಾತಂದ್ರೆ ಇದು ಆನ್ಸರ್ ಇದು ತಪ್ಪು. ಇಲ್ಲಿ ಯಾವ್ದು ತಪ್ಪು ಹೇಳಿಕೆ ಅಂತ ಕೇಳ್ತಾನೆ. ಆನ್ಸರ್ ಕ್ಯೂನ ಆಗ್ತೈತಿ. ಕ್ಯೂ ಈಸ್ ಅ ಮದರ್, ಒಂದೇದಾರ ಆನ್ಸರ್ ಆಗುತ್ತೆ. ಕ್ಯೂ ಈಸ್ ಅ ಪಿ ಈಸ್ ದ ಮದರ್ ಆಫ್ ಕ್ಯೂ ಅಂತ. ಪಿ ಎಂಬುದು ಕ್ಯೂನ ತಾಯಿ ಅಂತ ಹೇಳ. ಹಾಗಾದ್ರೆ ಇದು ಕರೆಕ್ಟ್ ಐತಿ. ಪಿ ಕ್ಯೂನ ತಾಯಿ ಐತಿ. ಟಿ ಈಸ್ ದ ಮದರ್ ಆಫ್ ಎಸ್. ಟಿ ಏನೈತಿ, ಟಿ ಈಸ್ ದ ಬ್ರದರ್ ಆಫ್ ಎಸ್ ಅಂತ. ಟಿ ಈಸ್ ದ ಬ್ರದರ್ ಆಫ್ ಎಸ್. ಓಕೆ, ಇಲ್ಲಿ ಟಿ ಐತಿ, ಇಲ್ಲಿ ಎಸ್ ಐತಿ. ಇವೆರಡು ಗಂಡ ಅದು ಬ್ರದರ್ ಆಫ್ ಎಸ್ ಆಯ್ತು. ಆರ್ ಈಸ್ ಎ ವೈಪ್ ಆಫ್ ಟಿ ಅಂತ. ಟೀನ್ ವೈಪ ಆರ್ ಐತಿ, ಕರೆಕ್ಟ್ ಐತಿ. ಹಂಗಾದ್ರೆ ಒಂದೇದ ಆನ್ಸರ್ ಆಗುತ್ತೆ. ಈಗ 11ನೇ ಕ್ವಶನ್ ನೋಡ್ರಿ. ಇಲ್ಲಿ ಏನು ಮಾಡ್ಯಾನು, ಇಲ್ಲಿ ಒಂದು ಸ್ವಲ್ಪ ತಲೆ ಓಡಿಸ್ರಿ ನೋಡ್ರಿ. 4 ಮಗ್ಗಿ ಚೆಕ್ ಮಾಡಿರಿ, ಮಗ್ಗಿ ಒಳಗೆ ಚೆಕ್ ಮಾಡಿರಿ.
ಎಷ್ಟು ಐತಿ? 4 ಹತ್ತಲೆ 40 ಆಗ್ತೈತಿ, 4 9 36 ಆಗ್ತೈತಿ, 36 ಗ್ಯಾಪ್ 6 ಬರತೈತಿ. ಹಂಗಾದ್ರೆ 6 9 54. ಈಗ ನೋಡಿ 4 ಇಂಟು 4 7 ಮಾಡಿರಿ 28 ಬರ್ತೈತಿ. ಯಾಕಂದ್ರೆ ಸಮೀಪದ ನಂಬರ್ ನೋಡ್ಕೋಬೇಕು, ಇದಕ್ಕೆ ಸಮೀಪ ಇರ್ಬೇಕು ನಮಗೆ. 28 ಬರತೈತಿ. +2 ಮಾಡಿರಿ, ಅವಾಗ ಏನಾಗ್ತೈತಿ? 30 ಬರ್ತೈತಿ. ಹಂಗೆ 6 ಇಂಟು 9 ಮಾಡಿರಿ 54 ಆಗೈತಿ. ಇದಕ್ಕೆ ಸಮೀಪ ಐತಿ ಅಂದ್ರೆ +2 ಮಾಡಿರಿ. ಓಕೆ, ಈಗ ನಾವೇನು ಮಾಡಬೇಕು? +2 ರಿಮೈಂಡರ್ ಉಳಿಬೇಕು. ನಾವು ರಿಮೈಂಡರ್ ಅಂದ್ರೆ ಶೇಷ 2 ಉಳಿಬೇಕು, ಹಂಗೆ ತೆಗಿಬೇಕು ನಾವು. ಅನಂತರ ಈಗ ನೋಡಿರಿ, ಇದು 7 ಐತಿ. 7 ಮಗ್ಗಿ 7 10 70 ಐತಿ. 7 10 70 ಐತಿ. 7 9 63 ಐತಿ. 63 ಐತಿ. ಬಟ್ ಇಲ್ಲಿ ಎಲ್ಲ ಅಂಕಿಗಳು ನೋಡ್ರಿ 70 ಮೇಲೆ ಅದಾವೆಲ್ಲ. 70ರಿಂದ ಮೇಲೆ ಅದಾವೆ. 70 ಅಥವಾ 70 ಮೇಲೆ ಅದಾವೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ? 7 10 ತೊಗೋತೀನಿ. 7 10 70 +2 ಮಾಡಿರಿ, ಅವಾಗ 72 ಸಿಗ್ತೈತಿ. ಇದು ಆನ್ಸರ್. ಯಾವ್ದಾರು ಡಿವೈಡ್ ಮಾಡಿದಾಗ ಯಾವಾಗಲೂ ಶೇಷ 2 ಉಳಿಬೇಕು. ಇಲ್ಲಿ ಶೇಷ 2 ಉಳಿಬೇಕು, ಅವಾಗ ಏನಾಗ್ತೈತಿ? ಆನ್ಸರ್ ಕರೆಕ್ಟ್ ಬರ್ತೈತೆ. ಇಲ್ಲಿ 76 ಐತಿ. 76 ಇಲ್ಲಿ 80 ಐತಿ. 7 10 70 ಇದಂತೂ ಕರೆಕ್ಟ್ ಆಗೋದೇ ಇಲ್ಲ. ಒಟ್ಟು ಶೇಷ 2 ಉಳಿಬೇಕು ನೋಡಿ. ಆ ರೀತಿ ನೋಡೋಕೆ ಟ್ರೈ ಮಾಡಿರಿ. ಈಗ ಈಸಿ ಇರ್ತಾವೆ, ಸ್ವಲ್ಪ ತಲೆ ಓಡಿಸಿ ಪ್ರಾಕ್ಟೀಸ್ ಮಾಡ್ಬೇಕು. ಹೆಚ್ಚು ನೀವು ಎಷ್ಟು ಮಗ್ಗಿ ಬೈಪಟ್ ಹಾಕ್ತೀರಿ ಮತ್ತು ಎಷ್ಟು ಗುಣಾಕಾರ ಭಾಗಾಕಾರ ಮಾಡ್ತಾರಲ್ಲ ಅಷ್ಟು ಜಲ್ದಿ ಗೊತ್ತಾಗ್ತದೆ. ಸ್ಕ್ವೇರ್ ನಂಬರ್ಸ, ಪ್ಯೂರ್ ನಂಬರ್ಸ, ಇವು ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಈಗ ನೋಡ್ರಿ, ಇಂಥವಂತೂ ಭಾಳ ಈಸಿ ಇರ್ತಾವೆ. ಬ್ಯಾಟ, ಕ್ರಿಕೆಟ, ರಾಕೆಟ ಅದಕ್ಕೆ ಎದಕ್ಕೆ ಸಂಬಂಧ? ಬ್ಯಾಟ್ ಅನ್ನೋದು ಕ್ರಿಕೆಟಿಗೆ ಸಂಬಂಧ ಐತಿ. ಅಂದ್ರೆ ಕ್ರಿಕೆಟನ್ನು ಬ್ಯಾಟ್ಲೆ ಆಡ್ತಾರೆ. ಹಂಗೆ ಎದರಲ್ಲೇ ರಾಕೆಟ್ ಅಂದರೆ ರಾಕೆಟ್ಲೆ ಇದನ್ನು ಏನು ಆಡ್ತಾರೆ ಅಂತ ಕೇಳ್ತಾರೆ. ಬ್ಯಾಟ್ಲೆ ಕ್ರಿಕೆಟ್ ಆಡ್ತಾರೆ, ಸಾರಿ ಬ್ಯಾಟ್ಲೆ ಕ್ರಿಕೆಟ್ ಆಡ್ತಾರೋ, ಹಂಗೆ ರಾಕೆಟ್ಲೆ ಏನು ಆಡ್ತಾರೋ ಅಂತ ಕೇಳ್ತಾನೆ. ಗೋಲ್ಫ್ ಆಡ್ತಾರೋ, ಬೇಸ್ಬಾಲ್ ಆಡ್ತಾರೋ, ಟೆನ್ನಿಸ್ ಆಡ್ತಾರೋ, ಹಾಕಿ ಆಡ್ತಾರೋ. ನೋಡಿರಿ, ಬ್ಯಾಟ, ಕ್ರಿಕೆಟ, ರಾಕೆಟ, ಗೋಲ್ಫ, ಬೇಸ್ಬಾಲ, ಟೆನ್ನಿಸ, ಹಾಕಿ, ಏನು ಚೇಂಜ್ ಇಲ್ಲ. ಕನ್ನಡದಾಗ ಹೆಂಗೈತೆ ಹಂಗೆ ಇಟ್ಬಿಟ್ಟ. ಹಿಂಗಿತ್ತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೇಮ್ ಇಂಗ್ಲೀಷ ಕನ್ನಡ ಎರಡು ಒಂದೇ ಸೇಮ್ ಇರ್ತಾವೆ. ಈಗ ನೋಡಿರಿ, ರಾಕೆಟ್ ಅಂದರೆ ಎದಕ್ಕೆ ಯೂಸ್ ಮಾಡ್ತೀವಿ? ನಾವು ಟೆನ್ನಿಸ್ಗೆ ಯೂಸ್ ಮಾಡ್ತೀವಿ. ಟೆನ್ನಿಸ್ ಆಡೋದು ರಾಕೆಟ್ಲಿಂದ, ಅದರ ಸಲ ಆನ್ಸರ್ ಟೆನ್ನಿಸ್. ಬೇಸ್ಬಾಲ್ದಾಗ ಯೂಸ್ ಆಗಿಲ್ಲ. ಇಲ್ಲಿ ಹ್ಯಾಂಡ್ಬಾಲ್ ಅಂದ್ರೆ ಬಾಲ್ ಬರ್ತೈತಿ, ದೊಡ್ಡ ಬಾಲ್ ಇರ್ತೈತಿ, ಅದರಲ್ಲಿ ಆಡ್ತೀವಿ. ಗೋಲ್ಫ್ದಾಗ ಸ್ಟಿಕ್ ಬರ್ತೈತಿ. ಇಲ್ಲಿ ಹಾಕಿದಾಗ ದೊಡ್ಡ ಸ್ಟಿಕ್ ಬರ್ತೈತಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಎಫ್ದಿಂದ ಹೆಚ್, ಎಫ್ ಅಂದ್ರೆ 6, ಹೆಚ್ ಅಂದರೆ 8, +2 ಮಾಡಿದ. ಇಲ್ಲಿಂದ ಐ ಅಂದ್ರೆ 9 ಅಂದರೆ +1 ಮಾಡಿದ. ಇಲ್ಲಿಂದ ಕೆ 11 ಅಂದರೆ +2 ಮಾಡಿದ. ಒಂದು +2 ಮಾಡ್ತಾನೆ, ಒಂದು -1 ಮಾಡ್ತಾನೆ. 1 +2 +1 +2 +1 ಹಿಂಗೆ ಮಾಡಾಕತ್ತಾನೆ. ಅವಾಗ ನೆಕ್ಸ್ಟ್ ನಾನು +1 ಮಾಡ್ಬೇಕು. 11 +1 ಸೇರಿಸಿ 12 ಬರ್ಬೇಕು. 12 ಅಂದರೆ ಎಲ್ಲದಾಗ ಬರ್ಬೇಕು ನಮ್ಗೆ ಆನ್ಸರ್. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೈತಿ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನೈತಿ? ಈಗ ಪಿ ನೋಡ್ರಿ, ಪಿ ಅಂದರೆ ಎಷ್ಟು? 16. ಎಸ್ ಅಂದ್ರೆ 19 ಅಂದ್ರೆ +3 ಮಾಡಿದ. ಇಲ್ಲಿ ಹೆಚ್ದಿಂದ ವೀಕ್ ಹೋಗ್ಯಾನ. ಎಸ್ದಿಂದ ವೀಕ್ ಹೋಗ್ಯಾನ. ಎಸ್ ಅಂದ್ರೆ 19 +22 ಅಂದರೆ ಇಲ್ಲೇನ +3 ಮಾಡಿದ. ಎಲ್ಲಾದ್ರೂ +3 ಮಾಡತ್ತ ಅಂತ ತಿಳ್ಕೊ. ಇಲ್ಲಿ y 25 ಐತಿ. 25 +3 ಮಾಡಿರಿ. 25 +3 ಮಾಡಿರಿ. ಮೊದಲು 1 ಸೇರಿಸ್ರಿ, ಜಡ್ ಸಿಗ್ತೈತಿ. ಜಡ್ ಸಿಕ್ತಂದ್ರೆ +2 ಮಾಡಿರಿ, ಅವಾಗ ಏನಾಗ್ತೈತಿ? ಬಿ ಸಿಗ್ತೈತಿ. ಓಕೆ, ನೀವು ಎರಡನೇ ಥರ ಬಿ ಬರ್ಬೇಕು ನಮ್ಗೆ. ಅದಕ್ಕೆ ಆನ್ಸರ್ 3. ಈಗ ಇಂಥ ಕ್ವಶನ್ ಅಂತೂ ಭಾಳ ಈಜಿ ಇರ್ತಾವೆ. ನೀವು ಒಂದಿಟ್ಟು ಕಣ್ಣಾಡಿಸ್ಬೇಕು. ಈಗ ನೋಡ್ರಿ, ಬಾಣದ ಗುರುತ ನೋಡ್ರಿ. ಮೊದಲು ಎಲ್ಲಾದ್ರೂ ಒಂದೊಂದು ಸ್ಟೆಪ್ಪೇ ಟರ್ನ್ ಹಾಕೋದು ಹೋಗಿದ್ದ. ಟರ್ನ್ ಆಗೈತಿ. ಇಲ್ಲಿ ನೋಡ್ರಿ, ಇದೊಂದು ಪಾಯಿಂಟ, ಇಲ್ಲೇನಾಗೈತಿ? ಈಗ ಒಂದಕ್ಕೊಂದು ಅಪೋಸಿಟ್ ಅದಾವೆ. ಇದು ಒಂದಕ್ಕೊಂದು ಅಪೋಸಿಟ್ ಅದಾವೆ. ಇಲ್ಲಿ ಒಂದಕ್ಕೊಂದು ಅಪೋಸಿಟ್ ಅದಾವೆ. ಅಂದ್ರೆ ಪೂರ್ತಿ ಡಯಾಗ್ರಾಮನ್ನು ರೊಟೇಟ್ ಆಗತ್ತೆ. ಹಿಂಗೆ ರೊಟೇಟ್ ಆಗತ್ತೆ. ಇದಕ್ಕೇನಂತಾರು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರೀತಾರೆ. ಈಗ ನೋಡ್ರಿ, ಈಗ ನೆಕ್ಸ್ಟ್ ಏನು ಬರಬೇಕು? ಬಾಣದ ಗುರುತ ಇಲ್ಲಿ ಬರಬೇಕು. ಆನಂತರ ರೌಂಡ್ ಇಲ್ಲಿ ಶೇಡೆಡ್ ಆಗಿದ್ದು ಬರಬೇಕು. ಇಂಥಲ್ಲಿ ಇದ್ದದ್ದು ನೋಡ್ರಿ, ಚೆಕ್ ಮಾಡಿರಿ. ಎಲ್ಲೈತಿ? ಇಲ್ಲಿ ಒಂದನೇದಕ್ಕೆ ಐತಿ. ಇಲ್ಲಿ ನೋಡ್ರಿ, ಇದು ಇಲ್ಲೇ ಐತಿ, ಚೇಂಜ್ ಐತಿ, ತಪ್ಪು. ಯಾಕಂದ್ರೆ ಈ ಮೂಲಿಗೆ ಬರ್ಬೇಕು. ನಂತರ ಇಲ್ಲೈತಿ, ಬಟ್ ಈಗ ಅಪೋಸಿಟ್ದಾಗ ಬರ್ಬೇಕು. ಇಲ್ಲಿ ಕಲರ್ ಆಗಿದ್ದು ಬರ್ಬೇಕು. ಇದು ತಪ್ಪು. ಇದು ಇಲ್ಲಿ ಬರೈತಿ, ಇದು ತಪ್ಪು. ಅದಕ್ಕಾಗಿ ಆನ್ಸರ್ ಒಂದನೇದು ಕರೆಕ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ,
ಎಕ್ಸ್ಪ್ಯಾಂಡ್ ಅನ್ನೋದು ವರ್ಡಕ್ಕೆ ಸ್ಟ್ರೆಚ್ಗೆ ಸಂಬಂಧಪಟ್ಟೈತಿ. ಯಾರಿಗೆ ಇಂಗ್ಲೀಷ್ ನಾಲೆಜ್ ಇರತ್ತೆ ಅವ್ರಿಗೆ ಜಲ್ದಿ ಹಾಕ್ಬೋದು ಇದನ್ನು. ಎಕ್ಸ್ಪಾಂಡ್ ಅನ್ನೋದು ಸ್ಟ್ರೆಚ್ಗೆ ಸಂಬಂಧಪಟ್ಟಂಗೈತಿ. ಕಾಂಟ್ರಾಕ್ಟ್ ಅನ್ನೋದು ಎದಕ್ಕೆ ಸಂಬಂಧಪಟ್ಟಂಗೈತಿ. ಇದು ನೀವು ಕನ್ನಡದಾಗ ನೋಡ್ರಿ ಜಲ್ದಿ ಗೊತ್ತಾಗ್ಬೋದು. ಎಕ್ಸ್ಪಾಂಡ, ಸ್ಟ್ರೆಚ್, ಕಾಂಟ್ರಾಕ್ಟ್ ಏನು ಎದಕ್ಕೆ ಬರುತ್ತೆ. ಎಕ್ಸ್ಪಾಂಡ್ ಅನ್ನೋದು ಹೆಚ್ಚಾಗೋದು. ಎಕ್ಸ್ಪಾಂಡ್ ಅಂದರೆ ಹೆಚ್ಚು ಮಾಡೋದು. ಇನ್ನು ಇಂಗ್ಲೀಷದ ಅರ್ಥ ಪರಿಗಣಿಸ್ತಾರೆ. ಈ ಪದಗಳನ್ನು ಇಂಗ್ಲೀಷ್ನಾಗ ಅದಾವ ಅಂತ ತಿಳ್ಕೊಬೇಕು. ಎಕ್ಸ್ಪಾಂಡ್ ಅಂದರೆ ಹೆಚ್ಚಾಗೋದು. ಸ್ಟ್ರೆಚ್ ಅಂದ್ರೆ ಹೆಚ್ಚಾಗೋದು. ಜಗ್ಗಿ ಎಳಿತಿಲ್ಲ, ಎಳೆಯೋದಕ್ಕನ ಹೆಚ್ಚಾಗೋದು ಅಂದ್ರೆ ಸ್ಟ್ರೆಚ್ ಅಂತಾರೆ. ಸ್ಟ್ರೆಚ್ ಈಗ ರಬ್ಬರ್ ಜಗ್ದ ಹಿಗ್ದಿಲ್ಲ, ಹಿಗ್ಗೋದಕ್ಕೆ ಏನಂತಾರೆ ಸ್ಟ್ರೆಚ್ ಅಂತಾರೆ. ಅವಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಹೆಚ್ಚಾಗುತ್ತೆ. ಅದಕ್ಕಾಗಿ ಹೆಚ್ಚಾಗೋದು. ಎಕ್ಸ್ಪ್ಯಾಂಡ್ ಅಂದರೆ ಹೆಚ್ಚಾಗೋದು ಸಮಾನಾರ್ಥಕ ಪಟ. ಕಾಂಟ್ರಾಕ್ಟ್ ಅಂದರೆ ಕಡಿಮೆ ಆಗೋದು. ಕಡಿಮೆ ಆಗೋದು. ಅದಕ್ಕಾಗಿ ಕುಗ್ಗಿಸುವುದು ಅನ್ನಂಗೆ ಅರ್ಥ. ಶ್ರಿಂಕ್ ಅಂದ ಕೂಗಿಸೋದು. ಒಂದ್ಸರಿ ಏ ಆಗ್ತೈತಿ. ಅದು ಸಮಾನಾರ್ಥಕ ಕಂಡುಹಿಡಿಬೇಕು, ಮತ್ತೇನಿಲ್ಲ. ಓಕೆ, 16ನೇ ನೋಡೋಣ. ಇಲ್ಲಿ ಇದು ಒಂದು ಪೇಪರ್ ಐತಿ. ಪೇಪರನ್ನು ಕಟ್ ಮಾಡಿ ಅದಕ್ಕೆ ಡಯಾಗ್ರಾಮ್ ಜೋಡಿಸಿದಾಗ ಅವತ್ತು ಪೂರ್ತಿ ಮಡಿಸಿ 4 ಸಲ ಮಡಿಸ್ತಾನೆ. ಆನಂತರ ಈಗ ನೋಡಿರಿ, ಒಂದೇದು ಹಿಂಗೈತಿ ಪೇಪರ್, ಅದನ್ನು ಹಿಂಗೆ ಮಡಿಸಿ ಮತ್ತೆ ಹಿಂಗೆ ಉಲ್ಟಾ ಮಡಿಸ್ತಾನೆ. ಅದನ್ನು 3 ಸಲ ಮಡಿಸಿದ ಅವಾಗ ಡಯಾಗ್ರಾಮ್ ಅಂದ್ರೆ ಅವಾಗ ಕಟ್ ಮಾಡ್ತಾನೆ. ಕಟ್ ಮಾಡಿದಾಗ ಅದು ಡಯಾಗ್ರಾಮ್ ಬರ್ಬೇಕು. ಎಂಥ ಡಯಾಗ್ರಾಮ್ ಬರ್ತೈತಿ ಅದನ್ನು ನಾವು ಕಂಡುಹಿಡ್ಬೇಕು. ಇಲ್ಲಿ ನೋಡ್ರಿ ಏನು ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟಾರ್ ಐತಿ, ಇಲ್ಲಿ ಸ್ಟಾರ್ ಐತಿ. ಇನ್ನು ಓಪನ್ ಮಾಡಿದಾಗ ಏನಾಗೈತಿ, ಇಲ್ಲಿ ಚೌಕ್ ಬರ್ತೈತಿ. ಆನಂತರ ಇಲ್ಲಿ ಸ್ಟಾರ್ ಬರ್ತೈತಿ. ಇಲ್ಲಿ ಹೆಂಗೈತಿ ಹಂಗೆ ಇಲ್ಲೂ ಬರ್ತೈತಿ. ಅಂದ್ರೆ ಮಿರರ್ ತೆಗಿಬೇಕು ನಾವು. ಇಲ್ಲಿ ಸ್ಟಾರ್ ಬರ್ತೈತಿ. ಮತ್ತು ಇದ್ರದ್ದು ಇದ್ರದ್ದು ಏನಾಗೈತಿಲ್ಲ, ಇದ್ರದ್ದು ಮಿರರ ಇಲ್ಲಿ ಬರ್ತೈತಿ. ಹೆಂಗೆ ಇರ್ತೈತಿ ಹಂಗೆ ಬರ್ತೈತಿ ಮಿರರ್. ಅಂದರೆ ಇವೆರಡು ಈ ದಂಡಿಗೆ ಬಂದು ಹಂಗೆ ಇಲ್ಲಿ ಎಲ್ಲಿದಾವೆ ನೋಡು, ಇಂಥವು ಎರಡು ದಂಡಿಗೆ ಬರ್ಬೇಕು. ಇಲ್ಲಿ ಉದ್ದು ಕೊಟ್ಟಾನ, ಒಂದರ ಥರ ಒಂದು ಕೊಟ್ಟಾನ, ಇದು ಬರೋಂಗಿಲ್ಲ. ಇಲ್ಲಿ ಸೈಡ್ ಐತಿ, ಇದು ಸೈಡ್ ಐತಿ. ನಾ ಹೆಂಗೆ ತೆಗೆದ್ರೆ ಹಂಗೆ ಬಂದೈತಿ. ಇಲ್ಲಿ ಸೆಂಟರ್ ಬಂದಾವೆ ನೋಡ್ರಿ, ಇಲ್ಲಿ ಸೆಂಟರ್ ಬಂದಾವೆ, ಇದು ಬರೋಂಗಿಲ್ಲ. ಇಲ್ಲಿ ಸೇಮ್ ಐತಿ. ಬಟ್ ಇಲ್ಲಿ ಈ ಡಯಾಗ್ರಾಮ್ದಾಗ ಏನು ಚೇಂಜಸ್ ಐತಿ ನೋಡ್ಕೊಳ್ರಿ ಸ್ವಲ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟಾರ್ ಬರ್ತೈತಿ. ಇಲ್ಲಿ ಸ್ಟಾರ್ ಬರ್ತೈತಿ, ಇಲ್ಲಿ ಸ್ಟಾರ್ ಬರ್ತೈತಿ. ಇಲ್ಲಿ ಮ್ಯಾಲೆ ಮುಖ ಮಾಡ್ಯಾವ, ಅಂದ್ರೆ ಈ ಕಡೆ ತಳಗ 3 ಮುಖ ಮಾಡ್ತಾವೆ. ಏನು ಚೇಂಜ್ ಐತಿ, ಸ್ವಲ್ಪ ಚೇಂಜ್ ಐತಿ. ಏನೂ ಚೇಂಜ್ ಅಂದ್ರೆ ಒಟ್ಟು ಸ್ವಲ್ಪ ಚೇಂಜ್ ಐತಿ. ಇಲ್ಲಿ ಡಬಲ್ ಬಂದಾವ, ಇಲ್ಲೂ ಡಬಲ್ ಬರ್ತಾವೆ. ಇಲ್ಲಿ ಒಂದೇ ಕೊಟ್ಟ, ಇಲ್ಲೂ ಒಂದೇ ಕೊಟ್ಟ. ನಮಗೇನು ಇಲ್ಲೂ ಸ್ಟಾರ್ ಬರ್ತೈತಿ, ಇಲ್ಲೂ ಸ್ಟಾರ್ ಬರ್ತೈತಿ ಅಂತ ಹೇಳಿ ಇಲ್ಲೂ ಸ್ಟಾರ್ ಬರ್ತೈತಿ. ಅಂದರೆ ಇಲ್ಲಿ 2 ಸ್ಟಾರ್ಗಳು ಡಬಲ್ ಬಂದು ಇದ್ರದ್ದು ಮಿರರ್ ಇಮೇಜ್. ಅದಕ್ಕಾಗಿ ಇಲ್ಲಿ 2 ಸ್ಟಾರ್ ಅದಾವಿಲ್ಲ, ಅದಕ್ಕಾಗಿ ಇದು ಆನ್ಸರ್. ಇಂಥ ಕ್ವಶನ್ ಭಾಳ ಜಲ್ದಿ ಕಾಣಿಸ್ಬೇಕು. ಮಿರರ್ ಇಮೇಜ್ ಇದ್ರದ್ದು ಅಪೋಸಿಟ್ ಕಾಣ್ಬೇಕಂದ್ರೆ ಇದು ಹಿಂಗೆ ಕಾಣ್ತೈತಿ, ಕಡೆ ಬರ್ತೈತಿ. ಇಂಥ ಇದು ಎಲ್ಲ ಕಡೆ ಐತಿ, ಸೇಮ್ ಐತಿ. ಎದ್ರಾಗ ಡಿಫ್ರೆನ್ಸ್ ಐತಿ ಅವತ್ತನ್ನ ಚೆಕ್ ಮಾಡ್ಕೊಳ್ರಿ ಮೊದಲು. ಎಲ್ಲಿ ಇವೆಲ್ಲ ಸೇಮ್ ಅದಾವೆ. ಸೇಮ್ ಇದ್ದದ್ದು ಬಿಟ್ಬಿಟ್ರಿ. ಸೇಮ್ ಇದ್ದದ್ದು ಬಿಟ್ಬಿಟ್ರೆ ಇಲ್ಲಿ ನೋಡ್ರಿ, ಇಲ್ಲಿ 7 ಬರ ಐತಿ, ಇಲ್ಲಿ 4 ಐತಿ. ಯಾವ್ದ್ರಾಗ ಕರೆಕ್ಟ್ ಐತಿ ನೋಡ್ಕೊಳ್ರಿ. ಇಲ್ಲಿ ಇದು 6 ಐತಿ. 6 ಹಿಂಗೆ ಇತ್ತಂದ್ರೆ ಇದು ಹಿಂಗೆ ಬರ್ತೈತಿ. ಹಂಗಿದ್ದು ಇಲ್ಲಿ ಐತಿ, ಇಲ್ಲಿ ಐತಿ, ಇಲ್ಲಿ ಐತಿ, ಇದಿಲ್ಲ. ಹಂಗಾದ್ರೆ ಇದು ತಳ ಮುಖ ಐತಿ, ಇದು ತಪ್ಪಾತು. ಆನಂತರ 3 ಐತಿ, 4 ಐತಿ. 3 ಮತ್ತು 4 ಎಲ್ಲಿ ಬರ್ತೈತಿ ನೋಡ್ರಿ. ಇಲ್ಲಿ 3 ಐತಿ, ಇಲ್ಲಿ 8 ಬರ ಐತಿ. ಇಲ್ಲಿ 8 ಎಲ್ಲೂ ಇಲ್ಲ. 8 ಇಲ್ಲ ಅಂದರೆ ಇದು ಕ್ಯಾನ್ಸಲ್ ಆಯ್ತು. ಇಲ್ಲಿ 3 ಐತಿ, ಇಲ್ಲಿ 4 ಐತಿ, ಇಲ್ಲಿ 7 ಬರ ಐತಿ. 6 ಆಗಂತ 3 ಬರ್ಬೇಕಿತ್ತು. ಇಲ್ಲಿ 6 ಆಗಂತ 3 ಐತಿ, ಇಲ್ಲಿ 6 ಆಗಂತ 3 ಐತಿ, ಇಲ್ಲಿ 7 ಬರ ಐತಿ. ಇಲ್ಲಿ ಕ್ಯಾನ್ಸಲ್ ಆಯ್ತು. ಆನ್ಸರ್ ಇದೆ ಆನ್ಸರ್. ಮುಗೀತು. ಇಲ್ಲಿ 7 ಅಂತೂ ಇಲ್ಲೇ ಇಲ್ಲ, ಇಲ್ಲಿ 7 ತೋರ್ಸತ್ತ ಉಲ್ಟಾ. ಓಕೆ, 4ನೇದು ಆನ್ಸರ್ ಆಗತ್ತೆ. ನೆಕ್ಸ್ಟ್ ನೋಡೋಣ. ಇದು 18ನೇ ಕ್ವಶನ್. ಇವು ಇಂಥ ಕ್ವಶನ್ ನೀವು ಲಾಸ್ಟಿಗೆ ಬಿಡಿಸಿದಷ್ಟು ಭಾಳ ಒಳ್ಳೇದು. ಯಾಕಂದ್ರೆ ಟೈಮ್ ಕನ್ಸ್ಯೂಮ್ ಮಾಡ್ತೈತಿ. ಇದು ಓದಾಕ ನಿಮ್ಗೆ ಇಲ್ಲಾಂದ್ರೆ 1 ನಿಮಿಷ ಮ್ಯಾಲೆ ಬೇಕಾಗ್ತೈತಿ. ಅದಕ್ಕೋಸ್ಕರ ಲಾಸ್ಟ್ ಮೂಮೆಂಟಿಗೆ ಬಿಡಿಸಿ. ಈಗ ನೋಡಿರಿ 18ನೇ ಕ್ವಶನ್ ನೋಡೋಣ. 18ನೇ ಕ್ವಶನ್ದಾಗ ಏನೈತಿ ನೋಡ್ರಿ. ಇಲ್ಲಿ ಹೇಳೋಣ. 10 friends went to a restaurant to have their lunch and sat in 2 parallel rows facing each other such that 5 members are sitting in a row. K, L, M, N are sitting in a first row or north facing, while person F, G, H, G, I, J are to second line facing south. ನೋಡ್ರಿ 2 ಲೈನ್ ಹಾಕೋತೇನೆ ನಾನು.
ಒಂದನೇ ಲೈನ್ 1 2 3 4 5 ಮ್ಯಾಲೊಂದು ಲೈನ್ ಕೆಳಗೊಂದು ಲೈನ್ 1 2 3 4 5 ಇದು ಒಂದನೇ ಲೈನ್ ಅಂತ ತಿಳ್ಕೊರಿ. ಇದು ಎರಡನೇ ಲೈನ್ ಅಂತ ತಿಳ್ಕೊರಿ. ಇವ್ರ ರೈಟ್ ಇದು, ಇವ್ರ ಲೆಫ್ಟ್ ಇದು. ಇಲ್ಲಿ ಯಾರ್ಯಾರು ಕುಂತಾರ ಅಂದ್ರೆ ಎಫ್ ಜಿ ಎಚ್ ಐ ಜೆ ಕುಂತಾರ. ಇಲ್ಲಿ ಯಾರು ಕುಂತಾರ ಅಂದ್ರೆ ಕೆ ಎಲ್ ಎಮ್ ಎನ್ ಓ ಕುಂತಾರ. KLMN ಓ ಕುಂತಾರ. ಓಕೆ, ಈಗ ನೆಕ್ಸ್ಟ್ ನೋಡೋಣ. KLMN ಓ ಕುಂತಾರ. ಈಗ ಎನ್ ಇಸ್ ಅ ಫೇಸಿಂಗ್ ನೈಬರ್ ಆಫ್ ಜೆ ನೈಬರ್. ಅವನ ನೈಬರ್ ಯಾರು ಕುಂತಾರ ಅಂದ್ರೆ ಅವನ ಸಮೀಪ ಯಾರು ಕುಂತಾರಲ್ಲ ಅವನು ಫೇಸ್ ಮಾಡತ್ತಾನ. ಯಾರ ಎನ್ ಫೇಸ್ ಮಾಡಕತ್ತಾನ. ಆನಂತರ ಜೆ ಮತ್ತು ಹೆಚ್ ನಡುವೆ ಇಬ್ಬರು ಮಂದಿ ಕುಂತಾರ. ಇನ್ನೊಂದು ಕೇಸ್ ಬರ್ತೈತಿ ಜೆ ಇಲ್ಲಿ ಕುಂತಂದ್ರೆ ಇಲ್ಲಿನ ಸೈಡ್ದವ್ ಕುಂತ ಇಬ್ಬರು ಮಂದಿ ಇರ್ತಾರಲ್ಲ, ಇಲ್ಲಿ ಕುಂತಿರ್ತಾನೆ ಇಲ್ಲೇ ಕುಂತಿರ್ತಾನೆ. ಅವನ ಸೈಡ್ ಅಂದರೆ ಇಲ್ಲೂ ಬರ್ಬೋದು, ಈ ಸೈಡನ್ನು ಬರ್ಬೋದು. ಆನಂತರ ಜೆ ಮತ್ತು ಹೆಚ್ ನಡುವೆ ಇಬ್ಬರು ಮಂದಿ ಇದ್ದಾರೆ ಅಂತ ಹೇಳ್ತಾನೆ. ಆ ಸಿಟ್ಸ್ ದ ಇಮಿಡಿಯೇಟ್ ಮಿಡಲ್ ಆಫ್ ದ ಲೈನ್. ಎಲ್ಲಿದಾನು ಈ ಲೈನ್ದಾಗ ಅಂದ್ರೆ ಅವನು ಮಿಡಲ್ ಕುಂತಾನ ಅಂತಂದಂಗೆ. ಇಲ್ಲಿ ಮಿಡಲ್ ಕುಂತಂದ್ರೆ ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ ನೋಡಿರಿ. ಏನಂದ್ರೆ ಈ ಕಡೆ ಮಿಡಲ್ ಕುಂತಾನೆ ಅಂದರೆ ಇಲ್ಲಿ ಮಿಡಲ್ ಆಗತ್ತಿ. ಇಲ್ಲಿ ಫಿಕ್ಸ್ ಆಯಿತು. ಆನಂತರ ಜಿ ಡಸ್ ನಾಟ್ ಸಿಟ್ ಅಟ್ ಎನಿ ಕಾರ್ನರ್. ಜಿ ಕಾರ್ನರ್ಗೆ ಕುಂದ್ರಂಗಿಲ್ಲ ಅಂತ. ಇಲ್ಲಿ ಜಿ ಕುಂದ್ರಂಗಿಲ್ಲ. ಒಂದು ನಿಮಿಷ. ಜಿ ಕಾರ್ನರ್ದಾಗ ಕುಂದ್ರಂಗಿಲ್ಲ ಅಂದರೆ ನಾನು ಇಲ್ಲಿ ಬರ್ಬೋದು ಕೆಳಗೆ. ಇಲ್ಲಿಯೂ ಜಿ ಕುಂದ್ರಂಗಿಲ್ಲ, ಆನಂತರ ಇಲ್ಲಿಯೂ ಜಿ ಕುಂದ್ರಂಗಿಲ್ಲ. ಓಕೆ, ಏನು ಮಾಡ್ತಾನೆ. ಜಿ ಇಸ್ ನೈದರ್ ಫೇಸಿಂಗ್ ಎಮ್ ಆರ್ ಕೆ. ಜಿ ಏನು ಕುಂತಲ್ಲ ಅವನ ಅಪೋಸಿಟ್ ಎಮ್ ಮತ್ತು ಎನ್ ಯಾರ ಓಕೆ ಎಮ್ ಮತ್ತು ಕೆ ಇಬ್ಬರು ಮಂದಿ ಕುಂದ್ರೋದಿಲ್ಲ. ಅವನ ಅಪೋಸಿಟ್ ಜಿನ ಅಪೋಸಿಟ್ ಎಮ್ ಕೆ ಕುಂದ್ರಂಗಿಲ್ಲ ಅನ್ನೋದು. ಓಕೆ, ಈಗ ನೋಡ್ರಿ ಈಗ ಏನು ಮಾಡ್ತೀನಿ ನಾನು. ಕೆ ಸಿಟ್ಸ್ ಅಟ್ ದ ಲೆಫ್ಟ್ ಆಫ್ ಎಮ್ ಬಟ್ ನಾಟ್ ಇಮಿಡಿಯೇಟ್ ಲೆಫ್ಟ್. ಕೆ ಏನು ಮಾಡ್ತಾನು ಎಮ್ನ ಲೆಫ್ಟ್ ಕುಂತಾನೆ. ಎಮ್ ಕೆಳಗಿನ ಲೈನ್ದಾಗ ಅದಲ್ಲ, ಅದಕ್ಕಾಗಿ ಲೆಫ್ಟ್ ಈ ಕಡೆ ಆಗ್ತೈತಿ. ಎಮ್ನ ಲೆಫ್ಟ್ ಕುಂತಾನೆ, ಬಟ್ ನಡು ಅಟ್ಲೀಸ್ಟ್ ಒಬ್ಬ ಇರ್ಬೇಕು. ಅವನಕನ್ನು ಹೆಚ್ಚು ಇರ್ಬೋದು, ಬಟ್ ಅಟ್ಲೀಸ್ಟ್ ಒಬ್ಬ ಇರ್ಬೇಕಾದ್ರೆ ಎಮ್ನ ಹತ್ರನ ಕೆ ಕುಂದ್ರಂಗಿಲ್ಲ. ಅಂದ್ರೆ ಆಜು ಬಾಜು ಹೊರಟ ಕುಂದ್ರಂಗಿಲ್ಲ, ಬಟ್ ಅವ್ರ ನಡು ಒಬ್ಬ ಇರಲೇಬೇಕು, ಮಿನಿಮಮ್ ಇದು. ಬಟ್ ಇನ್ನೂ ಹೆಚ್ಚಿರ್ಬೋದು, ಮುಂದೆ ನೋಡೋಣ. ಆನಂತರ ಜೆ ಇಸ್ ದ ಇಮಿಡಿಯೇಟ್ ನೈಬರ್ ಆಫ್ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ಎಟ್ ದ ಕಾರ್ನರ್ ಯಾರು ಕುಂತಾರಲ್ಲ ಅವನ ಹತ್ರ ಜೆ ಕುಂತಾನ ಅಂದಂಗಾತ. ಅಂದ್ರೆ ಜೆ ಇಲ್ಲೂ ಕುಂದ್ರಬೋದು, ಅಂದರೆ ಜೆ ಇಲ್ಲೂ ಕುಂದ್ರಬೋದು, ಎರಡು ಜಾಗದಾಗ ಕುಂದ್ರಬೋದು ಜೆ. ಓಕೆ, ನೋಡ್ರಿ. ಎನ್ ಡಸ್ ನಾಟ್ ಸಿಟ್ ಅಟ್ ಎನಿ ಕಾರ್ನರ್. ಎನ್ ಕಾರ್ನರ್ದಾಗ ಕುಂದ್ರಂಗಿಲ್ಲ ಅಂದರೆ ಎನ್ ಲೈನ್ ಇಲ್ಲೈತಿ. ಎನ್ ಇಲ್ಲೂ ಕುಂದ್ರಂಗಿಲ್ಲ, ಆನಂತರ ಎನ್ ಇಲ್ಲೂ ಕುಂದ್ರಂಗಿಲ್ಲ. ಓಕೆ, ಆನಂತರ ಇಲ್ಲಿ ನೋಡ್ರಿ ಜೆ ಇಲ್ಲಿ ಕುಂತ, ಇಲ್ಲೂ ಜೆ ಕುಂತ. ಎನ್ ಇಲ್ಲಂತೂ ಕುಂದ್ರಂಗಿಲ್ಲ ಅಂದರೆ ಎನ್ ಫಿಕ್ಸ್ ಜಾಗ ಆಗ್ತದೆ. ಎನ್ ಇಲ್ಲೇ ಫಿಕ್ಸ್ ಆಗತ್ತೆ. ಯಾಕಂದ್ರೆ ಇವನು ಜೇನ್ ಹತ್ರ ಯಾರು ಕುಂತಾರಲ್ಲ ಅವನ ಅಪೋಸಿಟ್ ಎನ್ ಅದಾನ ಅಂತ ಹೇಳ್ಯಾರ. ಓಕೆ, ಇದು ಎರಡು ಮುಗಿದು ಈಗ. ಆನಂತರ ಎಲ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎನ್. ಎನ್ ನನ್ನ ಲೆಫ್ಟ ಎಲ್ ಅದಾನ, ಅದ್ರ ನಡು ಒಬ್ಬ ಗ್ಯಾಪ್ ಅಂದ್ರೆ ಸೆಕೆಂಡ್ ಲೆಫ್ಟ್. ಇದು ಫಸ್ಟ್ ಆಯ್ತು, ಇದು ಸೆಕೆಂಡ್ ಆಯ್ತು, ಅಂದರೆ ಎಲ್ ಇಲ್ಲಿ ಬಂದ. ಓಕೆ, ಈಗ ನೋಡ್ರಿ ಇದಿಷ್ಟ. ಈಗ ನೋಡ್ರಿ ನಮಗೆ ಉಳಿದದ್ದು ಏನೇನು ಉಳಿದೈತಿ, ಏನೇನು ತುಂಬ್ಕೊಬೇಕು ನಮಗೆ. ಜೆ ಇಲ್ಲೇ ಬರ್ತಾನಂದ, ಜಿ ಕಾರ್ನರ್ದಾಗ ಕುಂದ್ರಂಗಿಲ್ಲ, ಜಿ ಇಲ್ಲೂ ಬರೋಂಗಿಲ್ಲ. ಇಲ್ಲಿ ಎಮ್ನ ಇಲ್ಲಿ ಕುಂತಂದ್ರೆ ಇಲ್ಲಿ ಎಮ್ ಕೂತಂದ್ರೆ ಒಂದು ಬಿಟ್ಟ ಕೆ ಬರ್ತೈತಿ. ಇಲ್ಲಿ ಎಮ್ ಕೂತಂದ್ರೆ ಒಂದು ಬಿಟ್ಟ ಕೆ ಬರ್ತೈತಿ. ಬಟ್ ಇಲ್ಲಿ ಎಮ್ ಕುಣಿಸಿನಂದ್ರೆ ಇಲ್ಲಿ ಜಿ ಕುಣ್ಸಾಕ ನೋಡ್ರಿ, ಇಲ್ಲೂ ಜಿ ಕುಂದ್ರಂಗಿಲ್ಲ, ಇಲ್ಲೂ ಜಿ ಕುಂದ್ರಂಗಿಲ್ಲ. ಮತ್ತು ಎಮ್ ಜಾಗದಾಗೂ ಕೆ ಕುಂದ್ರಂಗಿಲ್ಲ, ಜಿ ಕುಂದ್ರಂಗಿಲ್ಲ. ಎಮ್ಮ ಮತ್ತು ಕೆ ನ ಅಪೋಸಿಟ್ ಜಿ ಇಲ್ಲ ಅಂತ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಎಮ್ನ ಇಲ್ಲೇ ಕುಣಿಸ್ತೇನೆ. ಎಮ್ಮ ಇಲ್ಲೇ ಕುಣ್ತಾನೆ. ಒಂದು ಬಿಟ್ಟು ಎರಡು ಬಿಟ್ಟು ಕೆ ಇಲ್ಲಿ ಕುಂತಾನೆ. ಯಾಕೆ ತೊಗೊಂಡು ಅಂದರೆ ಇಲ್ಲಿ ಎರಡು ಮಂದಿನ ಗ್ಯಾಪ್ ತೊಗೊಂಡು. ಯಾಕಂದ್ರೆ ಅವ್ನ ಹತ್ರ ಕುಂದ್ರಂಗಿಲ್ಲ, ಬಟ್ ಕೆ ಅವ್ನ ಹತ್ರ ಕುಂದ್ರಂಗಿಲ್ಲ, ಬಟ್ ಕೆ ಅವನಕಿನ್ನ ದೂರ ಎಷ್ಟು ದೂರನೂ ಇರ್ಬೋದು. ಅದಕ್ಕಾಗಿ ನಡು ಎರಡು ಮಂದಿನ ಗ್ಯಾಪ್ ತೊಗೋತೀನಿ. ನಡು ಎರಡು ಮಂದಿನ ತೊಗೊಂಡು ಅಂದ್ರೆ ಇಲ್ಲಿ ಕೆ ಬಂದ. ಆನಂತರ ಇಲ್ಲಿ ಯಾರು ಉಳಿದ್ರು ಓ ಕುಂತ. ಓನ ಅಪೋಸಿಟ್ ಇಲ್ಲಿ ಜಿ ಕುಂದಿರ್ಬೇಕಾಗತ್ತೆ, ಇಲ್ಲಿ ಜಿ ಕುಂದಿರ್ಬೇಕಾಗತ್ತೆ. ಯಾಕಂತಂದ್ರೆ ಜಿ ಇಲ್ಲೂ ಕುಂದ್ರಂಗಿಲ್ಲ, ಯಾಕಂದ್ರೆ ಕೆನ ಅಪೋಸಿಟ್ ಜಿ ಕುಂದ್ರಂಗಿಲ್ಲ, ಕಾರ್ನರ್ದಾಗೂ ಕುಂದ್ರಂಗಿಲ್ಲ. ಅದಕ್ಕೆ ಜಿ ಇಲ್ಲಿ ಬಂದ. ಜಿ ಇಲ್ಲಿ ಬಂತಂದ್ರೆ ಇಲ್ಲಿ ಜೆ ಕುಂತ, ಅಂದರೆ ಇಲ್ಲಿ ಜೇನ್ ಬರ್ಕೋತಾನೆ. ಲಾಸ್ಟ್ ಜೆ ಕುಂತ. ಇನ್ಯಾರು ಉಳಿದ್ರು
ಇಲ್ಲಿ ಜೆ ಕುಂತ ಮೇಲಿಂದ ಇಂದ ಯಾರು ಹೋಗ್ರಪ್ಪ. ಇನ್ನೊಂದು ಕಂಡೀಷನ್ ಮಿಸ್ ಆಗಿದೆ. ಎಪ್ಪ ಮತ್ತು ಜೆ, ಎಪ್ಪ ಹೆಚ್ ಹೆಚ್ ಜೇನ್ ಬಿಟ್ಟು ಎರಡನ್ನು ಬಿಟ್ಟು ಹೆಚ್ ಕುಂತಾನೆ. ಈ ಕಂಡೀಷನ್ ಫಿಲ್ ಮಾಡ್ರಿ ನಾವು. ಇಲ್ಲಿ ಹೆಚ್ ಬಂತ, ಯಾಕಂದರೆ ಈ ಕಡೆಯಿಂದ ಈ ಕಡೆ ಅಂತ ಹೋಗೋಕ್ಕಾಗಂಗಿಲ್ಲ. ಈ ಕಡೆ ನಾವು ಈ ಕಡೆ ಹೋಗ್ಬೇಕು, ಅದಕ್ಕಾಗಿ ಎರಡು ಬಿಟ್ಟು ಹೆಚ್ ಕುಂತ. ಇಲ್ಲಿ ಹೆಚ್ ಕುಂತಂದ್ರೆ ಇನ್ನು ಉಳ್ದವ ಯಾರು ಯಪ್ಪ. ಅದಕ್ಕಾಗಿ ಆನ್ಸರ್ ಮುಗೀತು ಇಷ್ಟ. ಎಲ್ಲ ಬಿಡಿಸಿದೀವಿ ನಾವು. ಈಗ ಆನ್ಸರ್ ನೋಡ್ರಿ, ಇಲ್ಲಿ ಏನು ಹಾಕ್ಬೇಕಂತಂದ್ರೆ ಎಷ್ಟು ಮಂದಿನ ಬಿಟ್ಟು ಕೇಳೋಣ ನೋಡ್ರಿ. ಏನು ಹೇಳೋಣ, ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಜೆ ಆ್ಯಂಡ್ ಜಿ ಅಂತ. ಜೆ ಮತ್ತು ಜಿ ನಡುವೆ ಎಷ್ಟು ಮಂದಿ ಇದ್ದಾರೆ ಅಂತ. ಇಲ್ಲಿ ಜೆ ಮತ್ತು ಜಿ ಇದೆ, ಅವ್ನ ನಡುವೆ ಎಷ್ಟು ಮಂದಿ ಇದ್ದಾರೆ, ಒಬ್ಬ ಅದಾನ ಅಂದ್ರೆ ಆನ್ಸರ್ 1 ಆಗ್ತೈತಿ. ಇಷ್ಟೇ ಆನ್ಸರ್ ಇರೋದು. ಓಕೆ, ಯಾರು ಗೊತ್ತಿರೋದೈತೆ ಅನ್ಕೋತೀನಿ. ಆದಷ್ಟು ನೀವು ಒಳ್ಳೆ ರಿಪೀಟಾಗಿ ನೋಡ್ರಿ ಅದನ್ನು. ಆನಂತರ ಇನ್ನೊಂದು ಸಲ ರಿಪೀಟ್ ನೋಡಿದ್ರೆ ಇನ್ನೂ ಹೆಚ್ಚಾಗಿ ಅರ್ಥ ಆಗುತ್ತೆ. ರಿಪೀಟಾಗಿ ನೋಡಲೇಬೇಕು ಇದನ್ನು, ಯಾಕಂದರೆ ಇದನ್ನು ನಿಮ್ಗೆ ಕನ್ಫ್ಯೂಸ್ ಮಾಡುತ್ತೆ ಆದಷ್ಟು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 19ನೇದು, ವಿಚ್ ಆಪ್ಷನ್ ಇಸ್ ಓಕೆ. ಇಲ್ಲಿ ನೋಡಿರಿ, ಇಂಗ್ಲೀಷ್ ಡಿಕ್ಷನರಿ ಒಳಗೆ ಕೊಟ್ಟ. ನೆಕ್ಸ್ಟ್ ಇಂಗ್ಲೀಷ್ ಡಿಕ್ಷನರಿ ಒಳಗೆ ಕಂಡಿಡ್ಬೇಕು. ಇಲ್ಲಿ ನೋಡಿರಿ, ME ಐತಿ, ME ಐತಿ, ಇಲ್ಲಿ ME ಐತಿ, ಇಲ್ಲಿ R ಐತಿ, ಇಲ್ಲಿ R ಐತಿ, ಇಲ್ಲಿ S ಐತಿ. R ಆಗಂತಲೇ S ಬರುತ್ತೆ. ಅದಕ್ಕೆ ನಾನು ಮೊದಲು R ಅದು ಬರ್ಕೋಬೇಕು. R ಆಗಂತಲೇ T ಐತಿ, T ಐತಿ, H ಐತಿ, H ಮೊದಲು ಬರ್ತೈತಿ, Y ನಂತರ ಬರ್ತೈತಿ. ಅದಕ್ಕಾಗಿ ನಾನು ಏನು ಮಾಡ್ಕೋತೀನಿ, 5 ಮೊದಲು ಬರ್ಕೋತೀನಿ, ಆನಂತರ 3 ನಂಬರ್ ಬರ್ಕೋತೀನಿ. ಇಲ್ಲಿ ನೋಡಿರಿ, R ಆಗಂತಲೇ S ಬರ್ತೈತಿ, R ಆಗಂತಲೇ S ಐತಿ, ಇಲ್ಲಿ ಐತಿಲ್ಲ, ಇಲ್ಲಿ S ಬರ್ತೈತಿ. S ಬರ್ತೈತಿ ಅಂದರೆ ಇಲ್ಲಿ 2 ಬರ್ಬೇಕು. 5 3 2 ನೋಡಿರಿ, 5 3 2, ಇದು 3 ಐತಿಂದ ಸ್ಟಾರ್ಟ್ ಆಗೈತಿ, 5 3 1 ಐತಿ ಅಂದರೆ ಇದು ಆನ್ಸರ್, ಡಿನ ಆನ್ಸರ್. ಇಂಥ ಲೆಕ್ಕಗಳನ್ನ ದೊಡ್ಡ ನಂಬರ್ ಎಲ್ಲಿರ್ತಾವಲ್ಲ ಅಲ್ಲಿ ಕಣ್ಣು ಹಾಕ್ಬೇಕು ನಾವು. ಈಗ ನೋಡಿರಿ, ಇಲ್ಲಿ ಲಾಸ್ಟ್ 10 ಐತಿ, ಇಲ್ಲಿ 64 ಐತಿ. ಇಲ್ಲಿ ಆಪ್ಷನ್ದಾಗ ಕಣ್ಣು ಸರ್, ಇಲ್ಲಿ ಪ್ಲಸ್ ಐತಿ, ಈಕ್ವಲ್ ಟು ಐತಿ, ಈಕ್ವಲ್ ಟು ಐತಿ. ಈಚೆ ಕಡೆ ಸೈಡ್ ಈಕ್ವಲ್ ಟು ಅದಾವ, ಈ ಕಡೆನೂ ಒಂದು ಸಲ ಈಕ್ವಲ್ ಟು ಐತಿ. ಈಗ ಏನು ಮಾಡ್ತೀನಿ ನಾನು, ಇದು ದೊಡ್ಡ ನಂಬರ್ ಐತಿಲ್ಲ, ಮೊದಲು ದೊಡ್ಡ ನಂಬರ್ ಇರ್ತಾವೆ ಅದನ್ನ ಡಿವೈಡ್ ಮಾಡೋಕೆ ನೋಡೋದು, ಟ್ರೈ ಮಾಡೋದು. ಯಾಕಂದ್ರೆ ನೀವು ಎಷ್ಟು ಡಿವೈಡ್ ಮಾಡ್ತಿರಲ್ಲ ಅಲ್ಲಿ ಆನ್ಸರ್ ಸಿಗ್ಬೇಕು. ಯಾಕಂದರೆ ಈಗ 140 ಇಂಟು ಮಾಡೋಕೆ ಬಂತು ಮತ್ತು ಭಾಳ ದೊಡ್ಡ ನಂಬರ್ ಆಗಕ್ಕೈತಿ. ಇಲ್ಲಿ 64 ಬರ್ಬೇಕು. ನಾವು 64 ಬರ್ಬೇಕಂದ್ರೆ ಇದು ಡಿವೈಡೆಡ್ ಬೈ ಸೈನ್ ಬರ್ಬೇಕು, ಇಲ್ಲಿ ಡಿವೈಡೆಡ್ ಬೈ ಬರ್ಬೇಕು. ಇಲ್ಲಿ ಡಿವೈಡೆಡ್ ಬರ್ಬೇಕಂದ್ರೆ ಎರಡನೇ ಸೈನ್ ಡಿವೈಡೆಡ್ ಬೈ ಇರಬೇಕು. ಇದು ಮೈನಸ್ ಐತಿ, ಇದು ಬರೋಂಗಿಲ್ಲ. ಇದು ಪ್ಲಸ್ ಐತಿ, ಇದು ಬರೋಂಗಿಲ್ಲ. ಇಲ್ಲಿ ಡಿವೈಡೆಡ್ ಬೈ ಐತಿ, ಇಲ್ಲಿ ಡಿವೈಡೆಡ್ ಬೈ ಐತಿ. ಹಂಗಾದ್ರೆ ನಾನು ಏನು ಮಾಡ್ತೀನಿ, ಇದನ್ನು ಅಪ್ಲೈ ಮಾಡಿ ನೋಡೋಣ. ಫಸ್ಟಕ್ಕೆ 64 ಐತಿ, 64 ಈಕ್ವಲ್ ಟು 140 ಡಿವೈಡೆಡ್ ಬೈ 2. ಇಲ್ಲಿ ಮುಂದಿನ ಐತಿ ಮೈನಸ್ ಐತಿ, -4 ಪ್ಲಸ್ 10 ಐತಿ, ಪ್ಲಸ್ 10 ಐತಿ ಅಂತಂದ್ರೆ ಈಗ 2 1 2 70 ಇಲ್ಲಿ 70 10 84 80 86 ಆಗೈತೆ. ಇದು 64 ಬರೋಂಗಿಲ್ಲ ನಮ್ಗೆ. ಅದಕ್ಕಾಗಿ ನಾನು ಮತ್ತೆ ಇದನ್ನು ಫಾಲೋ ಮಾಡ್ತೀನಿ. ಅಂದರೆ ಇದು ತಪ್ಪಾದ, ಇದು ತಪ್ಪಾತಂದ್ರೆ ಇದು ಆನ್ಸರ್ ಆಗಲೇಬೇಕು ನಮಗೆ ಪಕ್ಕ. ಅಂದರೆ ಅಷ್ಟು ಕನ್ಫರ್ಮೇಷನ್ ಬಂದೇ ಬರುತ್ತೆ. ಯಾಕಂದರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅದ್ರ ಮೇಲೆ. ಈಗ ನೋಡಿ 64 ಐತಿ, 64 ಐತಿ, 140 ಐತಿ, ಡಿವೈಡೆಡ್ ಬೈ 2 ಐತಿ. ಇದನ್ನು +4 ಮಾಡೋಣ, -10 ಮಾಡೋಣ. 2 1 2 70 70 70ರಾಗ 10 ತೆಗಿರಿ, 60 ಇದನ್ನು 4 ಕೂಡಿಸ್ರಿ, 64 ಆಯ್ತು, ಮುಗೀತು. ಇಷ್ಟೇ, ಅಂದರೆ 4ನೇದು ಆನ್ಸರ್ ಆಗುತ್ತೆ. ಫ್ರೆಂಡ್ಸ್, 20 ಕ್ವಶನ್ ನಾನು ಬಿಡಿಸಿದ್ದೀನಿ ಇವತ್ತಿಗೆ. ಈಗ 6ನೇ ಕ್ವಶನ್ ಪೇಪರ್ ಮುಗೀತು. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ತಿಳಿಸಿ. ಈ ಕ್ವಶನ್ ಪೇಪರ್ ನಾನು ಬಿಡಿಸೋ ನಿಮ್ಗೆ ಕಂಟೆಂಟ್ ಕರೆಕ್ಟಾಗಿ ತಿಳಿಯತ್ತಿತ್ತು ಅಂತಂದ್ರೆ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಆಗತ್ತಿತ್ತಂದ್ರೆ, ನಾನು ಹೇಳೋ ಟೆಕ್ನಿಕ್ಗಳು ನಿಮ್ಗೆ ಇಷ್ಟ ಆಗತ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಪೂರ್ತಿ ವಿಡಿಯೋದನ್ನು ನೋಡಿದವರೆಲ್ಲರೂ ನಾನು ನಿಮ್ಮ ಕಡೆ ಧನ್ಯವಾದ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗೋದ್ರಿಂದ ನನಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಇವತ್ತಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.